Good evening, students. ಗುಡ್ ಈವ್ನಿಂಗ್ ಮ್ಯಾಮ್. ನಿಯಂತ್ರಣ ಮತ್ತೆ ಸಹಭಾಗಿತ್ವ ಅನ್ನೋ ಪಾಠವನ್ನ ಶುರು ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಪಾಠದ ಮುಂದಿನ ಭಾಗವನ್ನ ಕಲೀಲಿಕ್ಕಿದ್ದೇವೆ. ನಾವು ಆಲ್ರೆಡಿ ಪರಾವರ್ತಿತ ಚಾಪದ ಬಗ್ಗೆ ಕಲ್ತ್ಕೊಂಡಿದ್ವಿ, ಹಾಗೆ ಮಿದುಳಿನ ಬಗ್ಗೆ ಕಲ್ತ್ಕೊಂಡಿದ್ವಿ ಅಲ್ವಾ. ಇವತ್ತಿನ ಭಾಗದಲ್ಲಿ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಇರುತ್ತೆ ಅನ್ನೋದನ್ನ ಕಲೀಲಿಕ್ಕಿದ್ದೇವೆ. ಸೊ ಒಂದ್ 2 ನಿಮಿಷ ವೇಟ್ ಮಾಡೋಣ, ನೋಡೋಣ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದಾರೆ. 2 ಮಿನಿಟ್ಸ್ ನೆಕ್ಸ್ಟ್ ಶುರು ಮಾಡೋಣ. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಏನನ್ನ ಕಲ್ತಿದ್ವಿ? ಮೆದುಳಿನ ಬಗ್ಗೆ ಅಲ್ವಾ. ಮೆದುಳಿನ ವಿವಿಧ ಭಾಗಗಳು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಕಲ್ತಿದ್ವಿ. ನೋಡಿ, ಇವತ್ತಿನ ಭಾಗದಲ್ಲಿ ನಾವು ಸಸ್ಯಗಳಲ್ಲಿ ಸಹಭಾಗಿತ್ವ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಕಲಿಲಿಕ್ಕಿದ್ದೇವೆ. ನೋಡಿ, ಮನುಷ್ಯರ ದೇಹದಲ್ಲಿ ಅಥವಾ ಪ್ರಾಣಿಗಳ ದೇಹದಲ್ಲಿ ನಾವೇನ್ ಹೇಳಿದ್ವಿ? ನರವ್ಯೂಹವನ್ನ ಹೊಂದಿದೆ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ನರಕೋಶಗಳಿದೆ, ನರಕೋಶಗಳಿಂದ ನರವ್ಯೂಹಗಳು ಏನ್ ಮಾಡುತ್ತೆ? ಅವು ಚಟುವಟಿಕೆಗಳ ನಿಯಂತ್ರಣಕ್ಕೆ ಮತ್ತೆ ಏನು ಕೆಲವೊಂದು ಕಾರ್ಯಗಳ ನಿಯಂತ್ರಣಕ್ಕೆ ಅದು ಸಹಾಯ ಮಾಡುತ್ತೆ, ನಮ್ಮ ದೇಹದ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಸಸ್ಯಗಳಲ್ಲಿ ಈ ರೀತಿಯಾದಂತ ನರವ್ಯೂಹ ಕಂಡು ಬರುತ್ತಾ? ಇಲ್ಲ ಅಲ್ವಾ. ಸಸ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ನರವ್ಯೂಹ ಕಂಡು ಬರುವುದಿಲ್ಲ. ಹಾಗಾದ್ರೆ ಸಸ್ಯಗಳಲ್ಲಿ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಉಂಟಾಗೋದಿಲ್ವಾ? ಸಸ್ಯಗಳಲ್ಲಿ ನಿಯಂತ್ರಣ ಮತ್ತೆ ಸಹಭಾಗಿತ್ವ ಇದೆಯಾ ಇಲ್ವಾ? ಇದೆ ಅಲ್ವಾ. ಪ್ರಾಣಿಗಳಲ್ಲಿ ಅದು ನರವ್ಯೂಹದ ಮೂಲಕ, ನೀವು ಓದಿದ್ರಿ, ಕೇಂದ್ರ ನರವ್ಯೂಹ, ಪರಿಧಿ ನರವ್ಯೂಹ, ಹಾಗೆ ಸ್ನಾಯುಗಳಿದೆ. ಆ ಕಾರ್ಯವನ್ನ ನಡೆಸಲಿಕ್ಕೆ ಸ್ನಾಯುಗಳು ಕೂಡ ಇದೆ. ಸಸ್ಯಗಳಲ್ಲಿ ಸ್ನಾಯುಗಳಿದೆಯಾ? ಇಲ್ಲ. ಇಲ್ಲ ಅಲ್ವಾ. ಹಾಗಾದ್ರೆ ಇದು ಯಾವ ರೀತಿಯಾಗಿ ನಿಯಂತ್ರಣ ಮತ್ತೆ ಸಹಭಾಗಿತ್ವವನ್ನ ನಡೆಸುತ್ತೆ ಅಲ್ವಾ. ನೋಡಿ, ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ. ನೀವು ಸಸ್ಯಗಳಲ್ಲಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ನೋಡಿದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನೆನಪಾಗೋದು ಏನು? ಮುಟ್ಟಿದರೆ ಮುನಿ ಗಿಡ ಅಲ್ವಾ. ಯಾವುದು? ನಾಚಿಕೆ ಮುಳ್ಳಿನ ಗಿಡ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಈ ಗಿಡ ನೀವು ಸಾಮಾನ್ಯವಾಗಿ ನೋಡಿದ್ದೀರಾ? ನೋಡಿದ್ದೀರಾ ಅಲ್ವಾ. ನಾಚಿಕೆ ಮುಳ್ಳು ಅಥವಾ ಮುಟ್ಟಿದರೆ ಮುನಿ ಗಿಡ ಅಂತ ಕರೀತಾರೆ. ಇದು ಮೈಮೋಸಾ ಅನ್ನುವಂತಹ ಒಂದು ಕುಟುಂಬ, ಅಂದ್ರೆ ಆ ಕುಟುಂಬಕ್ಕೆ ಸೇರಿದಂತಹ ಒಂದು ಗಿಡ. ಇದು ನೋಡಿ, ಯಾವ ಪ್ರಚೋದನೆ ಇಲ್ಲಿ ನಾವು ಮುಟ್ಟಿದ್ದು ಪ್ರಚೋದನೆ ಅಲ್ವಾ, ಪರಿಸರದ ಪ್ರಚೋದನೆ. ನಾವಿಲ್ಲಿ ಗಿಡವನ್ನ ಮುಟ್ತಾ ಇದ್ದೇವೆ ಅನ್ನುವಂಥದ್ದು ಪ್ರಚೋದನೆ. ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದೆ ಅದು? ಇಲ್ಲಿ ನೋಡಿ, ಇಲ್ಲಿ ನಾನೇನ್ ಮಾಡಿದ್ದೇನೆ? ಈ ಗಿಡವನ್ನ ಮುಟ್ಟಿದ್ದೇನೆ. ಅದು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದೆ? ಅದು ತನ್ನ ಎಲೆಗಳನ್ನ ಏನ್ ಮಾಡುತ್ತೆ? ಮಡಚಿಕೊಳ್ಳುತ್ತೆ ಅಲ್ವಾ. ಮಡಚಿಕೊಳ್ಳೋದ್ರ ಮೂಲಕ ಅದು ಪ್ರತಿಕ್ರಿಯೆಯನ್ನ ನೋಡಿದೆ. ಈ ರೀತಿಯಾದಂತಹ ಚಲನೆ, ಎಲೆಗಳ ಚಲನೆ ಎಲ್ಲಾ ಸಸ್ಯಗಳಲ್ಲಿ ಕಂಡು ಬರುತ್ತಾ? ಇಲ್ಲ ಅಲ್ವಾ. ನಾವು ಕೆಲವೊಂದು ಸಸ್ಯಗಳಲ್ಲಿ ನಾಚಿಕೆ ಮುಳ್ಳಿನ ಗಿಡದಲ್ಲಿ ಮಾತ್ರ ನಾವು ಇದನ್ನ ನೋಡಬಹುದು ಸಾಮಾನ್ಯವಾಗಿ ಅಲ್ವಾ. ಹಾಗಾದ್ರೆ ಸಸ್ಯಗಳು ಯಾವ ರೀತಿಯಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡುತ್ತೆ ಅಲ್ವಾ. ನೋಡಿ, ಸಸ್ಯಗಳಲ್ಲಿ 2 ರೀತಿಯಾದಂತಹ ಒಂದು ಚಲನೆ ಕಂಡು ಬರುತ್ತೆ. 2 ರೀತಿಯಾದಂತಹ ಒಂದು ಏನು ಪ್ರತಿಕ್ರಿಯೆಗಳು ಕಂಡು ಬರುತ್ತೆ. ಇನ್ನೊಂದು ಯಾವ ರೀತಿಯಾದದ್ದು ಅಂದ್ರೆ, ಒಂದು ಬೀಜ ಏನಾಗುತ್ತೆ? ನಾವು ಬೀಜವನ್ನ ಮಣ್ಣಿನಲ್ಲಿ ಹಾಕಿದಾಗ ಅಲ್ಲಿ ಏನಾಗುತ್ತೆ? ಅದು ಬೇರುಗಳನ್ನ ಉಂಟು ಮಾಡುತ್ತೆ, ಹಾಗೆ ಕಾಂಡಗಳನ್ನ
ಉಂಟು ಮಾಡುತ್ತೆ ಅಲ್ವಾ. ಬೀಜದಿಂದ ಕಾಂಡ ಮತ್ತೆ ಬೇರು ಉಂಟಾಗತ್ತೆ. ಆ ಬೇರು ಏನ್ ಮಾಡುತ್ತೆ, ಮಣ್ಣಿನ ಕಡೆ ಚಲಿಸಿದ್ರೆ ಕಾಂಡ ಏನ್ ಮಾಡುತ್ತೆ, ಅದು ಮೇಲಕ್ಕೆ ಬೆಳೆಯುತ್ತೆ ಅಲ್ವಾ. ಇಲ್ಲಿ ನಾವೇನ್ ಹೇಳ್ಬಹುದು ಅಂದ್ರೆ, ಈ ನಾಚಿಕೆ ಮುಳ್ಳಿನ ಸಸ್ಯ ಏನಿದೆ ಅದು ಸ್ಪರ್ಶ. ಸ್ಪರ್ಶ ಅನ್ನುವಂಥದ್ದು ಅಲ್ಲಿ ಪ್ರಚೋದನೆ. ಗೊತ್ತಾಗ್ತಾ ಇದೆಯಾ? ಸ್ಪರ್ಶ ಅನ್ನುವಂತಹ ಪ್ರಚೋದನೆಗೆ ಅದು ಮಡಚಿಕೊಳ್ಳುವುದರ ಮೂಲಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಆದ್ರೆ ಇಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಕ್ರಿಯೆ ಅದು ಏನಾಗಿಲ್ಲ, ಅದು ಬೆಳವಣಿಗೆಯನ್ನ ಹೊಂದಿಲ್ಲ, ಬೆಳವಣಿಗೆಯನ್ನ ಒಳಗೊಂಡಿಲ್ಲ ಅಲ್ವಾ. ಅಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಆಗೋದಿಲ್ಲ. ಅದು ನಾವು ಮುಟ್ಟಿದಾಗ ಏನಾಗತ್ತೆ, ಅದು ಮಡಚಿಕೊಳ್ಳುತ್ತೆ. ಅದು ಯಾವುದೇ ರೀತಿಯ ಬೆಳವಣಿಗೆಯನ್ನ ಒಳಗೊಂಡಿಲ್ಲ. ಆದ್ರೆ ಒಂದು ಬೀಜ ಅದೇನಾಗತ್ತೆ, ಅದು ಕಾಂಡವನ್ನ ಮತ್ತೆ ಬೇರನ್ನ ಉಂಟು ಮಾಡುವಂತದ್ದು. ಆ ರೀತಿಯಾದಂತಹ ಒಂದು ಚಲನೆ ಬೆಳವಣಿಗೆಯನ್ನ ಹೊಂದಿದೆ ಅಲ್ವಾ. ಆ ಬೆಳವಣಿಗೆ ಹೊಂದೋದ್ರಿಂದ ಏನಾಗತ್ತೆ, ಸಸ್ಯಗಳಲ್ಲಿ ಕಾಂಡ ಮತ್ತೆ ಏನು ಬೇರಿನ ಚಲನೆ ಕಂಡು ಬರುತ್ತೆ. ಈಗ ಬೆಳವಣಿಗೆ ನಿಂತೋದ್ರೆ ಈ ಚಲನೆ ಕಂಡು ಬರುತ್ತೆ ಸಸ್ಯಗಳಲ್ಲಿ? ಇಲ್ಲ. ಇಲ್ಲ ಅಲ್ವಾ. ಬೆಳವಣಿಗೆ ನಿಂತರೆ ಈ ರೀತಿಯಾದಂತ ಚಲನೆ ಕಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸಸ್ಯಗಳಲ್ಲಿ ನಾವೇನ್ ಹೇಳ್ಬಹುದು, ಎರಡು ರೀತಿಯಾದಂತ ಚಲನೆ ಕಂಡು ಬರುತ್ತೆ. ಒಂದು ಬೆಳವಣಿಗೆಯನ್ನ ಆಧರಿಸಿದಂತ ಚಲನೆ, ಇನ್ನೊಂದು ಸ್ವತಂತ್ರ ಚಲನೆ. ಬೆಳವಣಿಗೆಯನ್ನ ಆಧರಿಸಿದಂತ ಚಲನೆಗೆ ನಾವೇನ್ ಹೇಳ್ಬಹುದು, ಉದಾಹರಣೆಗೆ ಕಾಂಡ ಮತ್ತು ಬೇರುಗಳು ಬೆಳವಣಿಗೆ ಹೊಂದೋದು ಅಲ್ವಾ. ಕಾಂಡ ಮತ್ತೆ ಬೇರು ಏನಾಗೋದು, ಬೆಳವಣಿಗೆ ಹೊಂದುವಂತದ್ದು ನಾವು ಏನ್ ಹೇಳ್ಬಹುದು, ಬೆಳವಣಿಗೆಯನ್ನ ಆಧರಿಸಿದ ಚಲನೆ ಅಂತ ಹೇಳ್ಬಹುದು. ಇನ್ನೊಂದು ಸ್ವತಂತ್ರ ಚಲನೆ ಅಂದ್ರೆ, ನಾಚಿಕೆ ಮುಳ್ಳಿನ ಗಿಡಗಳೇನಾಗತ್ತೆ, ನಾವು ಮುಟ್ಟಿದಾಗ ಅದು ಮಡಚಿಕೊಳ್ಳುತ್ತೆ ಅಲ್ವಾ. ಇಲ್ಲಿ ಏನಾದ್ರೂ ಬೆಳವಣಿಗೆ ಉಂಟಾಗ್ತಾ ಇದೆಯಾ? ಬೆಳವಣಿಗೆ ಇದೆಯಾ ಇಲ್ಲಿ? ಇಲ್ಲ ಇಲ್ಲ. ಅಲ್ವಾ. ಆದ್ರಿಂದ ಸಸ್ಯಗಳಲ್ಲಿ ನಾವು ಎರಡು ರೀತಿಯಾದಂತಹ ಚಲನೆ ನೋಡ್ಬೋದು. ಒಂದು ಬೆಳವಣಿಗೆ ಆಧರಿಸಿದಂತ ಚಲನೆ, ಇನ್ನೊಂದು ಸ್ವತಂತ್ರ ಚಲನೆಯನ್ನ ನೋಡ್ಬೋದು. ಹಾಗಾದ್ರೆ ಈ ಆ ಪ್ರಚೋದನೆಗೆ ತಕ್ಷಣದ ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಅಲ್ವಾ. ಯಾವುದು ಸಸ್ಯಗಳಲ್ಲಿ ಉದಾಹರಣೆಗೆ ಯಾವುದು, ನಾವು ನಾಚಿಕೆ ಮುಳ್ಳಿನ ಗಿಡದಲ್ಲಿ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೋಡ್ತೇವೆ. ಆದ್ರೆ ಬೇರೆ ಸಸ್ಯಗಳಲ್ಲಿ ಏನಿಲ್ಲ, ನರ ಅಂಗಾಂಶ ಇಲ್ಲ, ಸ್ನಾಯು ಅಂಗಾಂಶ ಇಲ್ಲ. ಇವನ್ ಎಲ್ಲಿ ಈ ಮೈಮೋಸ ಯಾವುದು ನಾಚಿಕೆ ಮುಳ್ಳಿನ ಗಿಡದಲ್ಲೂ ಕೂಡ ಈ ರೀತಿಯಾದಂತ ಯಾವುದೇ ಅಂಗಾಂಶ ಇಲ್ಲ. ಆದ್ರೆ ಅದು ಹೇಗೆ, ನಾವು ಮುಟ್ಟಿದ ತಕ್ಷಣ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ? ಈಗ ನಿಮ್ಗೆ ಗೊತ್ತಿದೆ, ನಮ್ಮ ದೇಹದಲ್ಲಾದ್ರೆ ಯಾವುದೇ ಹೊರಗಿನ ಪರಿಸರದ ಪ್ರಚೋದನೆಗೆ ಅಲ್ಲಿ ಗ್ರಾಹಕ ಕೋಶಗಳಿದೆ. ಗ್ರಾಹಕ ಕೋಶಗಳಿಂದ ಅದು ನರಕೋಶಗಳಿಗೆ ತಲುಪತ್ತೆ. ನರಕೋಶಗಳಿಂದ ನಮ್ಮ ನರವ್ಯೂಹಕ್ಕೆ ತಲುಪತ್ತೆ, ಅದು ಕೇಂದ್ರ ನರವ್ಯೂಹಕ್ಕೆ ಅಲ್ವಾ. ಈ ರೀತಿಯಾದಂತ ಒಂದು ನರಕೋಶದವನ್ನ ನಾವು ಅಥವಾ ನರವ್ಯೂಹವನ್ನ ನಾವು ಮನುಷ್ಯರಲ್ಲಿ ನೋಡಬಹುದು. ಆದ್ರೆ ಈ ಸಸ್ಯಗಳಲ್ಲಿ ಅದಿಲ್ಲ. ಆದ್ರೆ ಅದು ಹೇಗೆ ಪ್ರಚೋದನೆಗೆ ಸರಿಯಾದ ಪ್ರತಿಕ್ರಿಯೆಯನ್ನ ನೀಡತ್ತೆ, ಎಲೆಗಳು ಹೇಗೆ ಚಲಿಸತ್ತೆ ಅಲ್ವಾ, ಅದೊಂದು ನಾವು ಕಲ್ತ್ಕೊಳ್ಬೇಕಾಗಿರುವಂತದ್ದು. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿದೆ ಸಸ್ಯಗಳಲ್ಲಿ ಏನಿಲ್ಲ, ಅಂಗಾಂಶಗಳಿಲ್ಲ ಅಲ್ವಾ. ಅಂಗಾಂಶಗಳು ಅಂದ್ರೆ ಈ ಚಲನೆಗೆ ಸಹಾಯ ಮಾಡುವಂತ ಆ ರೀತಿಯಾದಂತ ಅಂಗಾಂಶಗಳಿಲ್ಲ, ಬೇರೆ ಅಂಗಾಂಶಗಳಿದೆ. ಹಾಗೆ ಅಲ್ಲಿ ಯಾವುದೇ ಸ್ನಾಯುಗಳು ಕೂಡ ಕಂಡು ಬರೋದಿಲ್ಲ, ಮತ್ತೆ ನರವ್ಯೂಹ ಇಲ್ಲ ಅಲ್ವಾ. ಆದ್ರೆ ನಾವು ಆ ಸ್ಪರ್ಶವನ್ನ ಮಾಡಿದ್ರೆ ಅದು ಚಲನೆ ಉಂಟಾಗಿರೋದನ್ನ ನಾವು ನೋಡಬಹುದು. ಅಂದ್ರೆ ಅಲ್ಲಿ ಏನಾಗಿದೆ, ಆ ಸ್ಪರ್ಶ ಆಗಿರುವಂತಹ ಮಾಹಿತಿ ಏನಾಗಿದೆ, ಅದು ಸಂವಹನಗೊಂಡಿದೆ. ಅದು ಪ್ರತಿಕ್ರಿಯೆ ನೀಡುವಂತಹ ಒಂದು ಸಂವಹನಕ್ಕೆ ಅದನ್ನ ಕಳಿಸಿದೆ ಅಂತ ನಾವು ಹೇಳ್ಬಹುದು ಅಲ್ವಾ. ಹಾಗಾದ್ರೆ ಇಲ್ಲಿ ಏನಾಗತ್ತೆ, ಯಾವ ರೀತಿಯಾಗಿ ಸಸ್ಯಗಳಲ್ಲಿ ಏನಾಗತ್ತೆ, ಈ ಎಲೆಗಳು ಮಡಚುವಿಕೆ ಉಂಟಾಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ನೀವು ಏನ್ ಮಾಡಿದಿರಾ, ಅಲ್ಲಿ ಮುಟ್ಟಿದರೆ ಮುನಿಗಿಡವನ್ನ ಮುಟ್ಟಿದಾಗ ಅಲ್ಲಿ ನೀವು ಮುಟ್ಟಿದಾಗ ಏನಾಗತ್ತೆ, ಟಚ್ ಅಂತ ಹೇಳ್ಬಹುದು ಅಲ್ವಾ. ಅದೊಂದು ಪ್ರಚೋದನೆ. ಆ ಪ್ರಚೋದನೆ ಆದಾಗ ಆ ಗಿಡದಲ್ಲಿರುವಂತಹ ಕೆಲವೊಂದು ಆ ಎಲೆಯ ಭಾಗದಲ್ಲಿರುವಂತಹ ಒಂದು ಏನ್ ಮಾಡುತ್ತೆ, ಆ ಜೀವಕೋಶಗಳು ಏನ್ ಮಾಡುತ್ತೆ, ಒಂದು ರಾಸಾಯನಿಕವನ್ನ
ಸ್ರವಿಸುತ್ತೆ. ಆ ಕೆಮಿಕಲ್ ಕಂಪೌಂಡ್ ಅಂತ ಹೇಳ್ಬೋದು. ಒಂದು ರಾಸಾಯನಿಕವನ್ನ ಸ್ರವಿಸುತ್ತೆ. ಅಂದ್ರೆ ನೀವು ಆ ಗಿಡವನ್ನ ಮುಟ್ಟಿದೀರಾ, ಮುಟ್ಟಿದಾಗ ಏನಾಗತ್ತೆ, ಒಂದು ರಾಸಾಯನಿಕ ಸ್ರವಿಕೆ ಆಗತ್ತೆ. ಆ ಸ್ರವಿಕೆ ಆದಂತ ರಾಸಾಯನಿಕ ಏನ್ ಮಾಡತ್ತೆ ಅಂದ್ರೆ, ಅದು ಈಗ ಎಲೆಯಲ್ಲಿರುವಂತಹ ಜೀವಕೋಶಗಳಲ್ಲಿರುವಂತಹ ನೀರನ್ನ ಅಲ್ಲಿಂದ ಹೊರಕ್ಕೆ ಚಲಿಸುವಂತೆ ಮಾಡತ್ತೆ. ನೋಡಿ, ನಿಮ್ಗೆ ಗೊತ್ತಿದೆ, ಎಲೆ ಇದೆ ಅಲ್ವಾ, ಈ ರೀತಿಯಾಗಿ ಎಲೆ ಇದೆ ಅಂತ ಅನ್ಕೊಳ್ಳಿ. ಈ ಎಲೆಗಳಲ್ಲಿ, ಈ ಎಲೆಯ ಭಾಗಗಳು, ಎಲೆ ಏನಾಗಿದೆ ಅದು ಚಿಕ್ಕ ಚಿಕ್ಕ ಜೀವಕೋಶಗಳಿಂದ ಉಂಟಾಗಿದೆ ಅಲ್ವಾ. ಈ ರೀತಿಯಾಗಿ ಎಲೆಗಳಲ್ಲಿ ಜೀವಕೋಶಗಳಿಲ್ಲ ಇರತ್ತೆ. ಈ ಜೀವಕೋಶಗಳಲ್ಲಿರುವಂತಹ ನೀರನ್ನ ಅದೇನ್ ಮಾಡತ್ತೆ, ಅದು ಎಲೆಯ ಭಾಗದಿಂದ ಹೊರಕ್ಕೆ ಚಲಿಸುವ ಹಾಗೆ ಮಾಡತ್ತೆ. ಅದು ಬೇರೆ ಭಾಗಕ್ಕೆ ಆ ನೀರು ಚಲನೆ ಆಗತ್ತೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಜೀವಕೋಶದಲ್ಲಿ ನೀರು ತುಂಬಿಕೊಂಡಿದೆ, ಆ ತುಂಬಿಕೊಂಡಿರುವಂತಹ ನೀರು ಬೇರೆ ಭಾಗಕ್ಕೆ ಚಲಿಸ್ಬಿಡತ್ತೆ. ಆಗ ಜೀವಕೋಶಗಳು ಏನಾಗತ್ತೆ, ಅವು ಮುದುಡಿಕೊಳ್ಳತ್ತೆ ಅಲ್ವಾ. ಆದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆ ಮುದುಡಿಕೊಳ್ಳುವಂತಹ ಒಂದು ಜೀವಕೋಶಗಳಿಂದ ಆ ಎಲೆ ಮಡಚಿಕೊಳ್ಳುವ ಹಾಗೆ ನಮಗೆ ಭಾಸ ಆಗ್ತಾ ಇದೆ ಅಲ್ವಾ. ಆದ್ರಿಂದ ನಾವೇನ್ ಹೇಳ್ಬಹುದು, ಸಸ್ಯಗಳಲ್ಲಿ ಯಾವುದೇ ನರಕೋಶ ಇಲ್ಲ, ನರವ್ಯೂಹ ಇಲ್ಲ, ಸ್ನಾಯುಗಳಿಲ್ಲ, ಆದ್ರೂ ಅದು ಪ್ರತಿಕ್ರಿಯೆ ನೀಡ್ತಾ ಇದೆ ಅಂದ್ರೆ ಅದು ಯಾವ ವಿಧಾನವನ್ನ ಬಳಸ್ತಾ ಇದೆ, ಒಂದು ವಿದ್ಯುತ್ ರಾಸಾಯನಿಕ ವಿಧಾನ. ಅಂದ್ರೆ ಕೆಲವು ನೀವು ಅದನ್ನ ಟಚ್ ಮಾಡಿದಾಗ ಅಥವಾ ಮುಟ್ಟಿದಾಗ ಅಲ್ಲಿ ಒಂದು ರಾಸಾಯನಿಕ ಸ್ರವಿಕೆಯಾಗಿ ಆ ರಾಸಾಯನಿಕ ಏನ್ ಮಾಡತ್ತೆ, ಸಸ್ಯದ ಎಲೆಯ ಜೀವಕೋಶದಲ್ಲಿರುವಂತಹ ನೀರು ಎಲೆಯಿಂದ ಹೊರ ಹೋಗುವ ಹಾಗೆ ಮಾಡ್ಬಿಡತ್ತೆ. ಎಷ್ಟು ಫಾಸ್ಟ್ ಆಗಿರುತ್ತೆ ಅಂದ್ರೆ ಅದು, ನೀವು ನೋಡಿದಿರಾ ಅಲ್ವಾ. ಜಸ್ಟ್ ನೀವು ನಿಮ್ಮ ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಮುಟ್ಟಿದ್ರೆ ಮೊನೆ ಗಿಡವನ್ನ ಮುಟ್ಟಿ ನೋಡಿ, ಎಷ್ಟು ಬೇಗ ಮುಟ್ಟಿ 5 ನಿಮಿಷ ಆದ್ಮೇಲೆ ಮಡ್ಚ್ಕೊಳತ್ತೆ ಎಲೆ. ಮುಟ್ಟಿ 5 ನಿಮಿಷ ಆದ್ಮೇಲೆ ಎಲೆಗಳು ಮಡ್ಚ್ಕೊಳತ್ತಾ? ಇಲ್ಲ ಅಲ್ವಾ. ನೀವು ಹೇಗ್ ಮುಟ್ಟಿರ್ತೀರೋ ಸಡನ್ ಆಗಿ ಅದು ಎಲೆಗಳು ಮುಚ್ಕೊಂಡ್ ಬಿಡತ್ತೆ ಅಲ್ವಾ. ಅಂದ್ರೆ ಅಲ್ಲಿ ನೋಡಿ ಎಷ್ಟು ಬೇಗ ಅಲ್ಲಿ ಸಂವಹನವಾಗಿದೆ ಅಂತ, ಅಲ್ಲ ಮಾಹಿತಿ ಹೇಗೆ ಸಂವಹನ ಆಗಿದೆ ಅಂತ ನೀವು ನೋಡ್ಬಹುದು. ಅದು ರಾಸಾಯನಿಕವನ್ನ ಸ್ರವಿಸುತ್ತೆ, ಆ ರಾಸಾಯನಿಕ ನೀರು ಹೊರಗೆ ಹೋಗುವಾಗ ಮಾಡತ್ತೆ. ಆದ್ರಿಂದ ಆ ಎಲೆಗಳು ಮುದುಡಿಕೊಂಡ ಹಾಗೆ, ಬಾಡಿದ ಹಾಗೆ ಕಾಣಿಸುತ್ತೆ. ಅರ್ಥ ಆಯ್ತಾ ಇದು? ಈ ಟಾಪಿಕ್ ಅರ್ಥ ಮ್ಯಾಮ್. ಆಯ್ತಾ? ಈ ರೀತಿಯಾಗಿ ಈ ಚಲನೆ ಏನಿದೆ ಅಲ್ವಾ, ಇದು ಬೆಳವಣಿಗೆಯನ್ನ ಹೊಂದಿರದಂತ ಚಲನೆ ಅಂತ ಹೇಳ್ಬಹುದು. ಸಸ್ಯಗಳಲ್ಲಿ ಈ ರೀತಿಯಾದಂತಹ ಒಂದು ಚಲನೆ ಇದೆ ಅಲ್ವಾ, ಇದನ್ನ ಬೆಳವಣಿಗೆಯನ್ನ ಒಳಗೊಳ್ಳದೆ ಇರುವಂತಹ ಒಂದು ಚಲನೆ ಅಂತ ಹೇಳ್ಬಹುದು. ಆದ್ರೆ ಕೆಲವೊಂದು ಚಲನೆ ಅದು ಬೆಳವಣಿಗೆಯನ್ನ ಒಳಗೊಂಡಿದೆ ಅಂತ ಹೇಳ್ತೇವೆ ಅಲ್ವಾ. ಈಗ ಏನಾಗತ್ತೆ, ಬೇರುಗಳು ಬೆಳೆಯುವುದಿರ್ಬಹುದು, ಕಾಂಡ ಬೆಳೆಯುವುದಿರ್ಬಹುದು, ಅಲ್ಲಿ ಚಲನೆ ಆಗ್ತಾ ಇದೆ ಅಲ್ವಾ, ಚಲನೆ ಆಗ್ತಾ ಇದೆ. ಆದ್ರೆ ಅದು ಬೆಳವಣಿಗೆ ಸಂಬಂಧಿಸಿದಂತ ಚಲನೆ ಅಂತ ನಾವು ಹೇಳ್ಬಹುದು. ಹಾಗಾದ್ರೆ ಇಲ್ಲೇನಿದೆ ಅಂದ್ರೆ, ಅದೇ ನಾನು ಹೇಳ್ದೆ ಅಲ್ವಾ, ಏನಾಗಿದೆ, ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನ ಬದಲಾಯಿಸಿ ತಮ್ಮ ಆಕಾರವನ್ನ ಬದಲಾಯಿಸುತ್ತೆ. ಅಂದ್ರೆ ಅದು ಉಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನ ಬದಲಾಯಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಪ್ರಾಣಿಗಳಲ್ಲಿ ನಿಮ್ಗೆ ಗೊತ್ತಿದೆ, ಸ್ನಾಯುಗಳಲ್ಲಿ ಪ್ರೋಟೀನ್ಗಳಿರತ್ತೆ ಅಂತ ಅಲ್ವಾ. ಆ ಪ್ರೋಟೀನ್ಗಳಿಂದ ಚಲನೆಯನ್ನ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಅಂದ್ರೆ ಆ ಜೀವಕೋಶಗಳು ತಮ್ಮ ಆಕಾರವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ, ತಮ್ಮ ಆಕಾರವನ್ನ ಕಡಿಮೆ ಮಾಡ್ಲಿಕ್ಕೆ ಅಲ್ಲಿ ಜೀವಕೋಶಗಳಲ್ಲಿ ಪ್ರೋಟೀನ್ಗಳು ಸಹಾಯ ಮಾಡಿದ್ರೆ, ಇಲ್ಲಿ ಪ್ರೋಟೀನ್ಗಳ ಬದಲಾಗಿ ನೀರಿನ ಪ್ರಮಾಣವನ್ನ ಬದಲಾಯಿಸುವುದರ ಮೂಲಕ ಅವು ಏನಾಗ್ತಾ ಇದೆ, ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಬೆಳವಣಿಗೆಯಿಂದ ಉಂಟಾಗುವಂತಹ ಚಲನೆ ಅಂದ್ರೆ, ಈಗ ನಾವು ಮೊದಲನೇದಾಗಿ ಬೆಳವಣಿಗೆ ಸಂಬಂಧಿಸಿಲ್ಲದಂತಹ ಒಂದು ಚಲನೆಯ ಬಗ್ಗೆ ಕಲ್ತ್ಕೊಂಡ್ವಿ. ಯಾವುದು, ಮುಟ್ಟಿದರೆ ಮುನಿ ಗಿಡದಲ್ಲಿ ಯಾವ ರೀತಿಯಾಗಿ ಚಲನೆ ಉಂಟಾಗತ್ತೆ ಅಂತ. ಈಗ ಬೆಳವಣಿಗೆಯಿಂದ ಉಂಟಾಗುವಂತಹ ಒಂದು ಚಲನೆ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಕೆಲವೊಂದು ಬಳ್ಳಿಗಳು
ಬಟಾಣಿ ಸಸ್ಯ ಇರಬಹುದು, ಅಥವಾ ಸವತೆಕಾಯಿ ಕುಕುಂಬರ್ ಗೊತ್ತಿದೆ ಅಲ್ವಾ, ಅದರ ಬಳ್ಳಿಗಳಿರ್ಬಹುದು. ಬಳ್ಳಿಗಳು, ತುಂಬಾ ಬಳ್ಳಿಗಳು ಗೊತ್ತಿದೆ ಅಲ್ವಾ. ಆ ಬಳ್ಳಿಗಳು ಏನ್ ಮಾಡುತ್ತೆ ಅಂದ್ರೆ ಆ ಬೇಲಿಯ ಮೇಲೆ ಈ ರೀತಿಯಾಗಿ, ಅಥವಾ ಯಾವುದೇ ಒಂದು ಆಧಾರಕ್ಕೆ ಈ ರೀತಿಯಾಗಿ ಹಬ್ಕೊಂಡಿರತ್ತೆ ಅಲ್ವಾ. ಈ ಬಳ್ಳಿಯ ಕುಡಿಗಳಿದೆ ಅಲ್ವಾ, ಕುಡಿ ಗೊತ್ತಿದೆ ಅಲ್ವಾ, ಆ ಬಳ್ಳಿಯ ತುದಿಗಳು, ಆ ಬಳ್ಳಿಯ ತುದಿಗಳೇನಿದೆ ಅವು ಸ್ಪರ್ಶ ಸೂಕ್ಷ್ಮವಾಗಿರುತ್ತೆ. ಅಂದ್ರೆ ನೋಡಿ, ಇದೊಂದು ಬಳ್ಳಿ ಅಂತ ಅನ್ಕೊಂಡ್ರೆ, ಇಲ್ಲಿ ನೋಡಿ ಇದ್ರ ಕುಡಿ ಇದೆ ಅಲ್ವಾ, ಇದೇನಾಗಿದೆ ಅಂದ್ರೆ ಈ ಆಧಾರಕ್ಕೆ ಈ ರೀತಿಯಾಗಿ ಹಬ್ಕೊಂಡಿದೆ. ಈ ಕುಡಿಗಳೇನಿದೆ ಅಲ್ವಾ, ಅವು ಸ್ಪರ್ಶ ಸೂಕ್ಷ್ಮವಾಗಿದೆ. ಸ್ಪರ್ಶ ಸೂಕ್ಷ್ಮ ಅಂದ್ರೆ ಏನದು? ಸ್ಪರ್ಶ ಸೂಕ್ಷ್ಮವಾಗಿದೆ ಅಂದ್ರೆ ಅಂದ್ರೆ ನಾವಿಲ್ಲಿ ಕೆಲವೊಂದು ಬಳ್ಳಿಗಳ ಉದಾಹರಣೆಗಳನ್ನ ತೆಗೆದುಕೊಂಡ್ರೆ, ಯಾವುದೇ ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ, ಅಂದ್ರೆ ಇಲ್ಲಿ ಒಂದು ಆಧಾರ, ಯಾವುದೇ ಒಂದು ಬೇಲಿ ಇರಬಹುದು, ಯಾವುದೇ ಒಂದು ಆಧಾರ ಸ್ತಂಭ ಇರಬಹುದು. ಈ ಕೆಲವೊಂದು ಕುಡಿ ಏನಾಗಿರತ್ತೆ, ಈ ಆಧಾರ ಸ್ತಂಭಕ್ಕೆ ಹಬ್ಬಿಕೊಂಡಿರತ್ತೆ. ಕೆಲವೊಂದು ಕುಡಿಗಳು ಆಧಾರ ಸ್ತಂಭದಿಂದ ದೂರಕ್ಕೆ ಹೋಗಿರತ್ತೆ ಅಲ್ವಾ. ಆದ್ರೆ ನಾವಿಲ್ಲಿ ಏನ್ ನೋಡ್ಬಹುದು ಅಂದ್ರೆ, ಈ ಆಧಾರ ಸ್ತಂಭಕ್ಕೆ ಅಂಟಿಕೊಂಡಿರುವಂತಹ ಒಂದು, ಆಧಾರ ಸ್ತಂಭದ ಮೇಲಿರುವಂತಹ ಒಂದು ಕುಡಿ ಏನಾಗಿರುತ್ತೆ, ಅದು ಕಡಿಮೆ ಬೆಳವಣಿಗೆಯನ್ನ ತೋರಿಸಿದ್ರೆ, ಈ ಆಧಾರದಿಂದ ದೂರಕ್ಕೆ ಇರುವಂತಹ ಒಂದು ಕುಡಿಗಳು ಅವೇನ್ ಮಾಡತ್ತೆ, ಹೆಚ್ಚಿನ ಬೆಳವಣಿಗೆಯನ್ನ ತೋರಿಸುತ್ತೆ. ಅಂದ್ರೆ ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ. ಇದು ವೇಗವಾಗಿ ಬೆಳೀತಾ ಹೋದ್ರೆ ಇದು ವೇಗವಾಗಿ ಬೆಳೆಯುವುದಿಲ್ಲ. ಯಾಕೆ ಅಂದ್ರೆ ಇದು ಸ್ಪರ್ಶ ಸೂಕ್ಷ್ಮವಾಗಿರುವಂತಹ ಒಂದು ಏನು ಕುಡಿಗಳನ್ನ ಹೊಂದಿದೆ. ಆ ಬೇರುಗಳೇನಿದೆ, ಆ ಕುಡಿಗಳೇನಿದೆ ಅವು ಸ್ಪರ್ಶ ಸೂಕ್ಷ್ಮವಾಗಿದೆ ಅಂತ ಹೇಳ್ಬಹುದು. ಇಲ್ಲಿ ಆ ಕುಡಿಗಳೇನಾಗತ್ತೆ ಅಂದ್ರೆ ನಿರ್ದಿಷ್ಟ ದಿಕ್ಕಿನಲ್ಲಿ ಈ ಸಸ್ಯ ಬೆಳೀತಾ ಇರುವಂತೆ ತೋರ್ಸತ್ತೆ. ಅಂದ್ರೆ ಇಲ್ಲಿ ಒಂದು ಆಧಾರ ಸ್ತಂಭ ಇದೆ, ಆಧಾರ ಸ್ತಂಭಕ್ಕೆ ಅದು ಹಬ್ಬಿಕೊಂಡು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಬೆಳೀತಾ ಇರುವ ಹಂಗೆ ಆ ಸಸ್ಯ ಕಾಣಿಸತ್ತೆ. ಆದ್ರೆ ಆಧಾರದಿಂದ ದೂರ ಇರುವಂತಹ ಬಳ್ಳಿಗಳ ಭಾಗ ಏನಿದೆ ಅಲ್ವಾ, ಅದು ವೇಗವಾಗಿ ಬೆಳೆಯುತ್ತೆ. ಆದ್ರಿಂದ ಈ ಬಳ್ಳಿಗಳ ತುದಿಗಳಲ್ಲಿ ಅಲ್ವಾ, ಅಲ್ಲಿ ಸ್ಪರ್ಶ ಸೂಕ್ಷ್ಮತೆ ಇರತ್ತೆ ಅಂತ ನಾವು ಹೇಳ್ಬಹುದು. ಹಾಗೆ ಇಲ್ಲಿ ಒಂದು ಪ್ರಯೋಗವನ್ನ ಕೊಟ್ಟಿದ್ದಾರೆ. ಈ ಪ್ರಯೋಗವನ್ನ ನೋಡಿ. ಇಲ್ಲಿ ಮೊದಲನೇ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ ಅಲ್ವಾ. ಇದೊಂದು ಗಾಜಿನ ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಇದರ ಒಳಗಡೆ, ಇದೊಂದು ಕೊನಿಕಲ್ ಫ್ಲಾಸ್ಕ್ ಅಂತ ಅಂದ್ರೆ ಇದರ ಒಳಗಡೆ ಏನ್ ಮಾಡ್ತಾ ಇದ್ದೇವೆ, ನೆನೆಸಿದ ಹುರುಳಿ ಬೀಜಗಳನ್ನ ನಾವು ಇಡ್ತಾ ಇದ್ದೇವೆ. ಹಾಗೆ ಇದನ್ನ ಯಾವ ರೀತಿಯಾಗಿ ಇಡ್ತಾ ಇದ್ದೇವೆ ಅಂದ್ರೆ, ಒಂದು ರಟ್ಟಿನ ಬಾಕ್ಸ್ ಅನ್ನ ತೆಗೆದುಕೊಂಡು, ಒಂದು ಅರ್ಧ ಏನಾಗಿರ್ಬೇಕು, ಅದು ಓಪನ್ ಇರ್ಬೇಕು, ಅರ್ಧ ಓಪನ್ ಆಗಿರುವಂತಹ ಒಂದು ರಟ್ಟಿನ ಬಾಕ್ಸ್ ಅನ್ನ ತೆಗೆದುಕೊಂಡು ಈ ರೀತಿಯಾಗಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಇಟ್ಟಿದ್ದೇವೆ. ಈ ಓಪನ್ ಆಗಿರುವಂತಹ ಒಂದು ಭಾಗ, ತೆರೆದ ಭಾಗ ಏನಿದೆ ಅಲ್ವಾ, ಈ ತೆರೆದ ಭಾಗದಿಂದ ಏನಾಗುತ್ತೆ, ನೇರವಾಗಿ ಈ ಸಂಗ್ರಾಹಕ ಅಂದ್ರೆ ಈ ಕೊನಿಕಲ್ ಫ್ಲಾಸ್ಕ್ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳೋ ಹಾಗೆ ನಾವು ಇಡಬೇಕು. ಇದು ಮೊದಲ ಹಂತ. ಏನ್ ಮಾಡ್ತಾ ಇದ್ದೇವೆ, ಒಂದು ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಂಡು ನೆನೆಸಿದ ಹುರುಳಿ ಬೀಜಗಳನ್ನ ಹಾಕ್ತಾ ಇದ್ದೇವೆ. ಹಾಗೆ ಒಂದು ರಟ್ಟಿನ ಬಾಕ್ಸ್ ಅನ್ನ ತೆಗೆದುಕೊಂಡು, ಅಂದ್ರೆ ಈ ಕಡೆ ಕ್ಲೋಸ್ ಇರ್ಬೇಕು, ಒಂದ್ ಕಡೆ ಕ್ಲೋಸ್ ಇರ್ಬೇಕು, ಇನ್ನೊಂದ್ ಕಡೆ ಓಪನ್ ಇರ್ಬೇಕು, ಗೊತ್ತಾಯ್ತಾ. ಆ ಓಪನ್ ಇರುವಂತ ತೆರೆದ ಭಾಗ ಅಂತ ಹೇಳ್ತೇವೆ ಅಲ್ವಾ, ಆ ತೆರೆದ ಭಾಗದ ಮುಖಾಂತರ ಏನಾಗ್ಬೇಕು, ಸೂರ್ಯನ ಬೆಳಕು ನೇರವಾಗಿ ಬೀಳ್ತಾ ಇರಬೇಕು, ಗೊತ್ತಾಯ್ತಾ. ನೇರವಾಗಿ ಬೀಳ್ತಾ ಇದ್ದಾಗ ಏನಾಗತ್ತೆ, ನೀವು ಒಂದು ವಾರಗಳ ಕಾಲ ಅದನ್ನ ಏನ್ ಮಾಡ್ಬೇಕು, ಹಾಗೆ ಇಡ್ಬೇಕು, ಏನು ಚೇಂಜಸ್ ಮಾಡಬಾರ್ದು, ಸರಿಯಾಗಿ ಸೂರ್ಯನ ಬೆಳಕು ಬಿಡೋ ಹಾಗೆ ಇಡಬೇಕು. ಒಂದು ವಾರಗಳ ನಂತರ ನೀವು ನೋಡಿದ್ರೆ ಈ ಹುರುಳಿ ಬೀಜಗಳು ಏನಾಗಿರುತ್ತೆ, ಅವು ಮೊಳೆತು ಬೆಳೆದಿರೋದನ್ನ ನೀವು ನೋಡ್ಬೋದು. ಯಾವ ರೀತಿಯಾಗಿ ಬೆಳೆದಿರತ್ತೆ ಅಂದ್ರೆ, ಈ ಕಾಂಡ ಏನಿದೆ ಅಲ್ವಾ, ಇದು ಸೂರ್ಯನ ಬೆಳಕಿನ ಕಡೆಗೆ ಬೆಳವಣಿಗೆ ಹೊಂದುತ್ತಾ ಇದ್ರೆ,
ಈ ಬೇರಿನ ಭಾಗ ಏನಿದೆ ಅಲ್ವಾ, ಅದು ಸೂರ್ಯನ ಬೆಳಕಿನಿಂದ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಹೊಂದಿದೆ ಅಲ್ವಾ. ಹಾಗ ಅದಾದ ನಂತರ ನೀವೇನ್ ಮಾಡ್ಬೇಕು ಗೊತ್ತಾಯ್ತಾ? ಇದಿಷ್ಟು ಗೊತ್ತಾಯ್ತಾ? ಇದು ಸಿಂಪಲ್ ಇದೆ. ಇಲ್ಲಿ ನೋಡ್ಬೋದು ನೀವು, ಕಾಂಡ ಮತ್ತೆ ಈ ಎಲೆಯ ಭಾಗಗಳು ಸೂರ್ಯನ ಬೆಳಕಿನ ಕಡೆಗೆ ಬೆಳೆದ್ರೆ, ಇದು ಬೇರು ಸೂರ್ಯನ ಬೆಳಕಿನಿಂದ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ, ಈ ರೀತಿಯಾಗಿ ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ ಅಲ್ವಾ. ಈಗ ನೋಡಿ, ಇದೇ ರೀತಿಯಾಗಿ ನೀವೇನ್ ಮಾಡ್ಬೇಕು, ಈ ಆ ಆ, ಪ್ರಯೋಗವನ್ನ ಇನ್ನೊಂದು ರೀತಿಯಲ್ಲಿ ಮಾಡ್ಬೇಕು. ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇನ್ನೊಂದು ಕೊನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಂಡು, ಅಥವಾ ಏನ್ ಮಾಡ್ಬೇಕು, ಇದೇ ಕೊನಿಕಲ್ ಫ್ಲಾಸ್ಕ್ ಅನ್ನ ಹುರುಳಿ ಬೀಜಗಳನ್ನ ಹಾಕಿ ಏನ್ ಮಾಡ್ಬೇಕು, ಇದನ್ನ ಸೂರ್ಯನ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಇಡ್ಬೇಕು. ಅಂದ್ರೆ ಈ ಕಡೆ ಏನಾಗಿರ್ಬೇಕು, ರಟ್ಟಿನ ಬಾಕ್ಸ್ ಕ್ಲೋಸ್ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲೇನಾಗಿದೆ, ಕ್ಲೋಸ್ ಆಗಿದೆ. ಗೊತ್ತಾಯ್ತಾ? ಇಲ್ಲಿ ಕ್ಲೋಸ್ ಆಗಿದ್ರೆ ಏನಾಯ್ತು, ಎಲ್ಲ ಕಡೆ ಕ್ಲೋಸ್ ಆಗಿರೋ ತರ ಆಯ್ತು ಅಲ್ವಾ. ಆದ್ರೆ ಇಲ್ಲೇನಾಗಿರ್ಬೇಕು, ಅಲ್ಲಿ ಓಪನ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಭಾಗಗಳು ಇರಬಾರ್ದು. ಈಗ ನೋಡಿ, ಈಗ ನಿಮ್ಗೆ ಕಾಣ್ತಾ ಇರ್ಬೋದು, ಈ ಭಾಗ ಏನಾಗಿದೆ, ಕ್ಲೋಸ್ ಆಗಿದೆ. ಸೂರ್ಯನ ಬೆಳಕು ನೇರವಾಗಿ ಬೀಳ್ತಾ ಇಲ್ಲ. ಆದ್ರೆ ಇನ್ನೊಂದು ಭಾಗವನ್ನ ನೋಡಿ, ಈ ಭಾಗವನ್ನ ನೋಡಿ, ಈ ಭಾಗದಲ್ಲಿ ಏನಾಗಿದೆ, ಅದು ಓಪನ್ ಇದೆ. ಈಗ ಯಾವ ರೀತಿಯಾದಂತ ಬೆಳವಣಿಗೆ ಕಂಡು ಬರುತ್ತೆ ಅಲ್ವಾ? ಹೇಳ್ಬೋದಾ? ಈಗ ಏನಾಗತ್ತೆ ಅಂತ ಹೇಳ್ಬೋದಾ? ಮ್ಯಾಮ್ ನೇರವಾಗಿ ಬೆಳೆಯುತ್ತೆ. ಓಕೆ, ಈಗ ನೇರವಾಗಿ ಸೂರ್ಯನ ಬೆಳಕು ಬೀಳ್ತಾ ಇಲ್ಲ, ಆದ್ರೂ ಕೂಡ ಈ ಕಾಂಡದ ಭಾಗ ಏನಿದೆ ಅಲ್ವಾ, ಅದು ಸೂರ್ಯನ ಬೆಳಕು ಎಲ್ಲಿರುತ್ತೋ ಆ ಕಡೆ ಏನಾಗತ್ತೆ, ಸೂರ್ಯನ ಬೆಳಕಿನ ಕಡೆ ನೇರವಾಗಿ ಸಿಗ್ತಾ ಇಲ್ಲ, ಆದ್ರೆ ಸೂರ್ಯನ ಬೆಳಕು ಎಲ್ಲಿದೆಯೋ ಅದನ್ನ ಹುಡುಕಿಕೊಂಡು ಆ ಕಡೆ ಬೆಳಿತಾ ಹೋಗುತ್ತೆ. ಈ ರೀತಿಯಾಗಿ ಅಂಕುಡೊಂಕಾಗಿ ಕೂಡ ಬೆಳಿಬಹುದು. ಈ ರೀತಿಯಾಗಿ, ಗೊತ್ತಾಯ್ತಾ? ಸೂರ್ಯನ ಬೆಳಕು ಎಲ್ಲಿ ಸಿಗತ್ತೆ ಆ ರೀತಿಯಾಗಿ ಅದು ಬೆಳಿಬಹುದು. ಗೊತ್ತಾಯ್ತಾ? ಹಾಗೆ ಇಲ್ಲಿ ಬೇರೆ ಏನಿದೆ ಅಲ್ವಾ, ಬೇರು ಸೂರ್ಯನ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರೆ ಈ ರೀತಿಯಾಗಿ ಬೆಳ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಪ್ರಚೋದನೆ ಯಾವುದು? ಇಲ್ಲಿ ಪ್ರಚೋದನೆ ಯಾವುದು? ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಅನ್ನುವಂಥದ್ದು ಪ್ರಚೋದನೆ ಅಲ್ವಾ. ಸೂರ್ಯನ ಬೆಳಕು ಅನ್ನುವಂಥದ್ದು ಪ್ರಚೋದನೆ. ಈ ಪ್ರಚೋದನೆಗೆ ಸಸ್ಯಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಾ ಇದೆ ನೋಡಿ. ಸಸ್ಯದ ಕಾಂಡ ಭಾಗ ಸೂರ್ಯನ ಬೆಳಕಿನ ಕಡೆಗೆ ಬೆಳವಣಿಗೆ ಹೊಂದಿದ್ರೆ, ಬೇರಿನ ಭಾಗ ಸೂರ್ಯನ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಹೊಂದಿದೆ ಅಲ್ವಾ. ಈ ರೀತಿಯಾಗಿ ಅದು ಸೂರ್ಯನ ಬೆಳಕಿನ ಏನು ಪ್ರತಿಕ್ರಿಯೆ, ಪ್ರಚೋದನೆಗೆ ಅದು ಪ್ರತಿಕ್ರಿಯೆ ನೀಡ್ತಾ ಇದೆ ಅಲ್ವಾ. ಇದನ್ನ ದ್ಯುತಿ ಅನುವರ್ತನೆ, ಫೋಟೋಟ್ರೋಪಿಸಮ್ ಅಂತ ಕರೀತಾರೆ. ಇದನ್ನ ಎರಡು ಇಂಗ್ಲಿಷ್ ವರ್ಡ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ. ದ್ಯುತಿ ಅನುವರ್ತನೆ ಅಂದ್ರೆ ಏನಾಗತ್ತೆ, ನಿರ್ದಿಷ್ಟ ಪ್ರಚೋದನೆಯ ಕಡೆಗೆ, ಅಂದ್ರೆ ಸೂರ್ಯನ ಬೆಳಕಿನ ಕಡೆಗೆ ಏನಾಗತ್ತೆ, ಎಳೆಯ ಕಾಂಡಗಳು ಏನಾಗತ್ತೆ, ಬಾಗಿ ಬೆಳೆಯುತ್ತೆ. ಆದ್ರೆ ಬೇರುಗಳು ಬೆಳಕಿನಿಂದ ದೂರವಾಗಿ ಬಾಗುವ ಮೂಲಕ ಪ್ರತಿಕ್ರಿಯೆ ನೀಡುತ್ತೆ. ಗೊತ್ತಾಯ್ತಾ? ಇದನ್ನ ಫೋಟೋಟ್ರೋಪಿಸಮ್, ದ್ಯುತಿ ಅನುವರ್ತನೆ ಅಂತ ಕರೀತಾರೆ. ಹಾಗಾದ್ರೆ ಇದರಿಂದ ಸಸ್ಯಕ್ಕೆ ಯಾವ ರೀತಿಯಾಗಿ ಉಪಯೋಗ ಇದೆ? ಏನ್ ಯೂಸ್ ಇದೆ ಇದರಿಂದ? ಸಸ್ಯಕ್ಕೆ ಏನ್ ಲಾಭ ಇದೆ? ಸಸ್ಯಗಳು ಸೂರ್ಯನ ಬೆಳಕಿನ, ಕಾಂಡದ ಭಾಗ ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯೋದ್ರಿಂದ ಏನ್ ಲಾಭ ಇದೆ? ಮ್ಯಾಮ್ ಸಸ್ಯಗಳು ಆಹಾರ ತಯಾರಿಸಬಹುದು. ಹೌದು ಅಲ್ವಾ. ಅದು ಯಾಕೆ ಸೂರ್ಯನ ಬೆಳಕನ್ನ ಹುಡುಕ್ತಾ ಇದೆ, ಆ ಕಡೆ ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅಂದ್ರೆ, ಅದು ಆಹಾರ ತಯಾರಿಕೆಗೆ ಅದಕ್ಕೆ ಸಹಾಯ ಆಗತ್ತೆ ಅಲ್ವಾ. ಅದು ಏನು, ಯಾವ ಪ್ರಕ್ರಿಯೆ ಅಂತ ಕರೀತಾರೆ, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಗೆ ಸೂರ್ಯನ ಬೆಳಕು ಬೇಕು ಅಲ್ವಾ. ಆದ್ರಿಂದ ಆ ಕಡೆಗೆ ಬೆಳೆಯುತ್ತೆ. ಬೇರುಗಳು ಕೆಳಮುಖವಾಗಿ ಬೆಳೆಯೋದು ಹೇಗ್ ಸಹಾಯಕ? ಮ್ಯಾಮ್ ಆಳದಲ್ಲಿರುವ ನೀರನ್ನು ಹೀರೋಕೆ. ನೀರು ಮತ್ತೆ ಖನಿಜ ಲವಣಗಳನ್ನ, ಅದು ಕೂಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯ ಅಲ್ವಾ. ಅದನ್ನ
ಏನ್ ಮಾಡ್ಲಿಕ್ಕೆ ಹೀರಿಕೊಳ್ಳಿಕ್ಕೆ ಸಹಾಯ ಆಗತ್ತೆ. ಈ ರೀತಿಯಾಗಿ ಬೆಳಕಿಗೆ ಇಲ್ಲಿ ನೋಡಿ, ಸೂರ್ಯನ ಬೆಳಕಿಗೆ ಸಸ್ಯಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಈ ಬೆಳಕು ಅನ್ನುವಂತ ಪ್ರಚೋದನೆಗೆ, ಸೂರ್ಯನ ಬೆಳಕು ಅನ್ನುವಂತ ಪ್ರಚೋದನೆಗೆ ಸಸ್ಯಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಕಾಂಡದ ಭಾಗಗಳು, ಕಾಂಡ ಮತ್ತು ಎಲೆಯ ಭಾಗಗಳು ಸೂರ್ಯನ ಬೆಳಕಿನ ಅಂದ್ರೆ ಬೆಳಕಿನ ದಿಕ್ಕಿನಲ್ಲಿ ಬೆಳೆದ್ರೆ, ಹಾಗೆ ಆ ಬೇರುಗಳು ಸೂರ್ಯನ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಹೊಂದುತ್ತೆ. ಹಾಗೆ ಈ ಸಸ್ಯಗಳು ಈ ಗುರುತ್ವ ಬಲಕ್ಕೂ ಕೂಡ ಏನ್ ಮಾಡುತ್ತೆ, ಪ್ರತಿಕ್ರಿಯೆಯನ್ನ ನೀಡುತ್ತೆ. ಈ ಗುರುತ್ವ ಅನ್ನುವಂಥದ್ದು ಕೂಡ ಒಂದು ಪ್ರಚೋದಕ, ಗೊತ್ತಾಯ್ತಾ. ಈ ಪ್ರಚೋದನೆ, ಈ ಗುರುತ್ವ ಅನ್ನುವಂತ ಒಂದು ಪ್ರಚೋದನೆಗೆ ಸಸ್ಯಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ನೋಡಿ. ಈ ಗುರುತ್ವ ಅನ್ನುವಂತಹ ಒಂದು ಪ್ರಚೋದನೆಗೆ ಸಸ್ಯಗಳು, ಗುರುತ್ವಾಕರ್ಷಣ ಶಕ್ತಿ ಎಲ್ಲಿರುತ್ತೆ, ಅದು ಭೂಮಿಯಲ್ಲಿ. ಭೂಮಿಯಲ್ಲಿ ಅಲ್ವಾ. ಅದು ಕೂಡ ಸಸ್ಯಗಳ ಬೆಳವಣಿಗೆಯ ಮೇಲೆ, ಸಸ್ಯಗಳಿಗೆ ಅದು ಒಂದು ಪ್ರಚೋದನೆ. ಆ ಪ್ರಚೋದನೆಗೆ ಸಸ್ಯಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇದು ಒಂದು ಗಿಡ ಅಲ್ವಾ. ಇದರ ಬೇರುಗಳು ಈ ರೀತಿಯಾಗಿರುತ್ತೆ. ಕಾಂಡದ ಭಾಗ ಈ ರೀತಿಯಾಗಿ ಬೆಳ್ಕೊಂಡಿರುತ್ತೆ ಅಲ್ವಾ. ಇದು ಕಾಂಡದ ಭಾಗ, ಇದು ಬೇರಿನ ಭಾಗ ಅಂತ ಅನ್ಕೊಂಡ್ರೆ, ಇಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ ಅಲ್ವಾ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನ ಹೊಂದಿದೆ ಅಂತ ಗೊತ್ತಿದೆ. ಈ ಗುರುತ್ವ ಬಲ ಅನ್ನುವಂಥದ್ದು ಸಸ್ಯಗಳು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದೆ ಅಂದ್ರೆ, ಸಸ್ಯದ ಬೇರಿನ ಭಾಗಗಳು ಧನ ಗುರುತ್ವಾಕರ್ಷಣೆಯನ್ನ ತೋರಿಸ್ತಾ ಇದ್ರೆ, ಕಾಂಡದ ಭಾಗಗಳು ಋಣ ಗುರುತ್ವಾನುವರ್ತನೆಯನ್ನ ತೋರಿಸ್ತಾ ಇದೆ. ಅಂದ್ರೆ ಏನು, ಸಸ್ಯದ ಬೇರಿನ ಭಾಗಗಳು ಗುರುತ್ವಾಕರ್ಷಣೆಯ ದಿಕ್ಕಿನಲ್ಲಿ ಚಲಿಸಿದ್ರೆ, ಕಾಂಡದ ಭಾಗಗಳು ಗುರುತ್ವಾಕರ್ಷಣೆಯಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ನೋಡ್ತಾ ಇರಿ, ಇಲ್ಲಿ ನೋಡಿ, ಇದು ಭೂಮಿ ಅಲ್ವಾ, ಇಲ್ಲಿ ಬೇರು ಇದೆ, ಇಲ್ಲಿ ಬೇರಿನ ಭಾಗಗಳಿದೆ. ಇದು ಗುರುತ್ವಾಕರ್ಷಣ ಶಕ್ತಿಯ ದಿಕ್ಕಿನಲ್ಲಿ ಚಲಿಸುವಂತದ್ದು ಯಾವುದು, ಬೇರು ಅಲ್ವಾ. ಆದ್ರಿಂದ ಇದನ್ನ ಧನ ಗುರುತ್ವಾನುವರ್ತನೆ ಅಂದ್ರೆ ಗುರುತ್ವ ಬಲದ ದಿಕ್ಕಿನಲ್ಲಿ ಅದು ಚಲಿಸ್ತಾ ಇದೆ ಅಲ್ವಾ. ಕಾಂಡ ನೋಡಿ, ಕಾಂಡ ಗುರುತ್ವಾಕರ್ಷಣ ಶಕ್ತಿಯ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯಾ? ನೋ ಮ್ಯಾಮ್. ಇಲ್ಲ, ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಈಗ ಭೂಮಿ ಗುರುತ್ವಾಕರ್ಷಣ ಶಕ್ತಿಯನ್ನ ಹೊಂದಿದ್ರೆ, ನಿಮ್ಗೆ ಗೊತ್ತಿದೆ, ನೀವ್ ಏನೇ ಮೇಲೆಸೆದ್ರು ಕೂಡ ಕೆಳಕ್ಕೆ ಬರುತ್ತೆ ಅಲ್ವಾ. ನೀವು ಚೆಂಡನ್ನ ಮೇಲಕ್ಕೆ ಎಸೆದ್ರೆ ಇರಬಹುದು, ಅದು ಕೆಳಕ್ಕೆ ಬರುತ್ತೆ. ಅಂದ್ರೆ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ. ಈ ಗುರುತ್ವ ಬಲಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅಂದ್ರೆ, ಬೇರುಗಳು ಗುರುತ್ವಾಕರ್ಷಣ ಶಕ್ತಿಯ ದಿಕ್ಕಿನಲ್ಲಿ ಚಲಿಸಿದ್ರೆ, ಕಾಂಡಗಳು ಅದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ಈ ಕಾನ್ಸೆಪ್ಟ್ ಗೊತ್ತಾಯ್ತಾ ನಿಮ್ಗೆ? ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನೀವು ಹೇಳ್ಬಹುದು, ಇದು ಬೇರುಗಳು ಧನ ಗುರುತ್ವಾನುವರ್ತನೆಯನ್ನ ತೋರಿಸಿದ್ರೆ, ಕಾಂಡಗಳು ಋಣ ಗುರುತ್ವಾನುವರ್ತನೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರೋದಕ್ಕೆ ಋಣ ಅಂತ ಬಳಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಇದೆ. ಸಸ್ಯದ ಬೇರುಗಳು ಯಾವಾಗಲೂ ಕೆಳಮುಖವಾಗಿ ಬೆಳೆಯುತ್ತೆ, ಹಾಗೆ ಚಿಗುರುಗಳು ಭೂಮಿಯಿಂದ ದೂರಕ್ಕೆ ಅಥವಾ ಮೇಲ್ಮುಖವಾಗಿ ಬೆಳೆಯುತ್ತೆ. ಯಾಕೆ ಅಂದ್ರೆ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ. ಇದನ್ನ ಗುರುತ್ವಾನುವರ್ತನೆ, ಜಿಯೋಟ್ರೋಪಿಸಮ್, ದ್ಯುತಿಯಾನುವರ್ತನೆ, ಗುರುತ್ವಾನುವರ್ತನೆ ಎಲ್ಲ ಇಂಪಾರ್ಟೆಂಟ್ ಇದೆ. ದ್ಯುತಿಯಾನುವರ್ತನೆ ಅಂದ್ರೆ ಏನು, ಯಾವ ಪ್ರಚೋದಕಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇದೆ ಗಿಡ? ಸೂರ್ಯನ ಬೆಳಕಿಗೆ. ಸೂರ್ಯನ ಬೆಳಕಿಗೆ ಅಲ್ವಾ. ಗುರುತ್ವಾನುವರ್ತನೆ, ಜಿಯೋಟ್ರೋಪಿಸಮ್ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲಕ್ಕೆ ಅಲ್ವಾ. ಆದ್ರಿಂದ ಅವು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಾಕು. ಬೆಳಕಿಗೆ ಸಸ್ಯದ ಭಾಗಗಳು ಯಾವ ರೀತಿಯಾಗಿ ಅವು ಪ್ರತಿಕ್ರಿಯೆ ನೀಡುತ್ತೆ, ಹಾಗೆ ಗುರುತ್ವಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ. ಇಲ್ಲಿ ಬೆಳಕು ಇರಬಹುದು, ಗುರುತ್ವ ಇರಬಹುದು, ಇವೆಲ್ಲವನ್ನ ನಾವು ಪ್ರಚೋದಕಗಳು ಅಂತ ಹೇಳ್ಬಹುದು. ಹಾಗೆ ಇಲ್ಲಿ ನೋಡಿ, ಇನ್ನೊಂದಿದೆ, ನಾನು ಹೇಳ್ದೆ ಅಲ್ವಾ, ಫೋಟೋಟ್ರೋಫಿಸಮ್. ಇದನ್ನ ಇಂಗ್ಲಿಷ್ ವರ್ಡ್ ಅನ್ನು ಕೂಡ ನೆನ್ಪಿಟ್ಕೊಳ್ಳಿ. ಫೋಟೋಟ್ರೋಪಿಸಮ್ ಅಂದ್ರೆ
ದ್ಯುತಿ ಅನುವರ್ತನೆ. ಹಾಗೆ ಜಿಯೋ ಅಂದ್ರೆ ಗುರು ಜಿಯೋಟ್ರೋಪಿಸಂ ಅಂದ್ರೆ ಗುರುತ್ವಾನುವರ್ತನೆ. ಇನ್ನೊಂದಿದೆ ಹೈಡ್ರೋಟ್ರೋಪಿಸಂ. ಹೈಡ್ರೋ ಅಂದ್ರೆ ನೀರು, ವಾಟರ್. ಹೈಡ್ರೋ ಅಲ್ವಾ. ಹೈಡ್ರೋ ಅಂದ್ರೆ ನೀರು. ನೀರಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ? ನೀರು ಅನ್ನುವಂಥದ್ದು ಒಂದು ಪ್ರಚೋದನೆ ಆದರೆ ಅಲ್ವಾ. ನೀರು ಅನ್ನುವಂಥದ್ದು ಒಂದು ಪ್ರಚೋದನೆ ಆದ್ರೆ ಸಸ್ಯಗಳಿಗೆ ಅದು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ? ನೀವು ನೋಡ್ಬಹುದು ಸಸ್ಯದ ಬೇರಿನ ಭಾಗಗಳು. ಸಸ್ಯದ ಬೇರಿನ ಭಾಗಗಳು ಇಲ್ಲಿ ನೋಡಿ, ಇಲ್ಲಿ ಮಣ್ಣಿದೆ, ಇಲ್ಲಿ ಬೇರಿನ ಭಾಗಗಳಿದೆ ಅಲ್ವಾ. ಇಲ್ಲಿ ನೀರಿದೆ ಈ ಭಾಗದಲ್ಲಿ, ಇದು ಭೂಮಿಯ ಭಾಗ, ಇಲ್ಲಿ ನೀರಿದೆ ಅಂದ್ರೆ ಈ ಸಸ್ಯದ ಬೇರುಗಳು ಈ ರೀತಿಯಾಗಿ ನೀರು ಯಾವ ಕಡೆ ಇದೆಯೋ ಆ ಕಡೆ ಏನಾಗುತ್ತೆ, ನೀರಿರುವಂತ ಒಂದು ಭಾಗದ ಕಡೆ ಈ ರೀತಿಯಾಗಿ ಚಲಿಸುತ್ತೆ. ಗೊತ್ತಾಯ್ತಾ? ಆದ್ರಿಂದ ಸಸ್ಯದ ಬೇರುಗಳು ನೀರಿನ ಭಾಗದ ಕಡೆಗೆ, ಭೂಮಿಯಲ್ಲಿ ಯಾವ ಭಾಗದಲ್ಲಿ ಅಂದ್ರೆ ತುಂಬಾ ಡೀಪ್ ಆಗಿ ಹೋಗಿರತ್ತೆ ನೋಡಿ ಕೆಲವೊಂದು ಬೇರುಗಳೆಲ್ಲ ಅಲ್ವಾ. ಕೆಲವೊಂದು ಸಸ್ಯಗಳಲ್ಲಿ ಬೇರುಗಳು ತುಂಬಾ ಆಳಕ್ಕೆ ಹೋಗಿರತ್ತೆ. ಯಾಕೆ ಹೋಗಿರತ್ತೆ ಅಂದ್ರೆ ಅದು ನೀರನ್ನ ಹೀರಿಕೊಳ್ಳಿಕ್ಕೆ. ನೀರು ಯಾವ ಭಾಗದಲ್ಲಿ ಇದೆಯೋ ಆ ಭಾಗದಲ್ಲಿ ನೀರು ಹೆಚ್ಚಿರುವಂತಹ ಒಂದು ಕಡೆಗೆ ಅದು ಏನಾಗತ್ತೆ, ಬೆಳವಣಿಗೆ ಹೊಂದತ್ತೆ ಅಂತ ನಾವು ಹೇಳ್ಬೋದು. ಅದನ್ನ ಹೈಡ್ರೋಟ್ರೋಪಿಸಂ ಅಂತ ಕರೀತಾರೆ. ನೀರಿಗೆ ಯಾವ ರೀತಿಯಾಗಿ ಸಸ್ಯಗಳು ಪ್ರತಿಕ್ರಿಯೆ ನೀಡ್ತಾ ಇದೆ. ಇನ್ನೊಂದು ಕೀಮೋ ಅಂದ್ರೆ ರಾಸಾಯನಿಕಗಳು. ಕೀಮೋಟ್ರೋಪಿಸಂ ರಾಸಾಯನಿಕನುವರ್ತನೆ. ರಾಸಾಯನಿಕಗಳಿಗೆ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ನೀಡುತ್ತೆ. ಇಲ್ಲಿ ನೋಡಿ, ಇದಕ್ಕೆ ನಾನು ಹೈಡ್ರೋಟ್ರೋಪಿಸಂ ಅಂದ್ರೆ ಜಲಾನುವರ್ತನೆಗೆ ಒಂದು ಉದಾಹರಣೆ ಕೊಟ್ಟೆ. ಸಸ್ಯದ ಬೇರಿನ ಭಾಗಗಳು ಯಾವ ರೀತಿಯಾಗಿ ಚಲಿಸುತ್ತೆ ಅಂತ. ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ ಅಂದ್ರೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ನಿಮ್ಗೆ ಗೊತ್ತಿದೆ, ಸಸ್ಯದ ಅತ್ಯಂತ ಪ್ರಮುಖವಾದ ಭಾಗ ಹೂವು ಅಲ್ವಾ. ಹೂವು ಅನ್ನುವಂಥದ್ದು, ನೀವು ದಾಸವಾಳ ಹೂವನ್ನ ತೆಗೆದುಕೊಂಡ್ರೆ ಈ ರೀತಿಯಾಗಿ ನೀವು ಅಂಡಾಣುಗಳು ಮತ್ತೆ ಪರಾಗರೇಣುಗಳನ್ನ ನೋಡಬಹುದು. ಗೊತ್ತಾಯ್ತಾ? ಇದನ್ನ ಜಸ್ಟ್ ಇಮ್ಯಾಜಿನ್ ಒಂದು ಹೂವು ಅಂತ ಇಟ್ಕೊಳ್ಳಿ. ಇಲ್ಲೇನಿರತ್ತೆ ಅಂದ್ರೆ ಇದನ್ನ ನಾವು ಪರಾಗರೇಣುಗಳು ಇಲ್ಲಿ ಈ ಭಾಗದಲ್ಲಿ ಬಂದು ಕುಳಿತುಕೊಳ್ಳುತ್ತೆ ಅಲ್ವಾ. ನಾವು ಇಂಗ್ಲಿಷ್ ಅಲ್ಲಿ ಸ್ಟಿಗ್ಮಾ ಅಂತ ಕರಿತೇವೆ. ಇಲ್ಲಿ ಈ ಭಾಗಕ್ಕೆ ಪರಾಗರೇಣುಗಳು ಅಂದ್ರೆ ಪೋಲನ್ ಗ್ರೇನ್ಸ್ ಅಂತ ಕರೀತಾರೆ. ಹಳದಿ ಬಣ್ಣದಲ್ಲಿ ಇರುತ್ತೆ ಅಲ್ವಾ. ನೀವು ದಾಸವಾಳದಲ್ಲಿ ಹೂವಿನಲ್ಲಿ ನೋಡಿದೀರಾ ಹಳದಿ ಬಣ್ಣದಲ್ಲಿರುವಂತದ್ದು? ಎಸ್ ಮ್ಯಾಮ್. ಈ ಹಳದಿ ಬಣ್ಣದಲ್ಲಿರುವಂತಹ ಪರಾಗರೇಣುಗಳು ಈ ಭಾಗದಲ್ಲಿ ಬಂದು ಅವು ಕುಳಿತುಕೊಳ್ಳುತ್ತೆ. ಈ ಭಾಗದಿಂದ ನಂತರ ಇಲ್ಲೇನಿದೆ ಅಲ್ವಾ, ಇದು ಅಂಡಾಶಯ. ಈ ಅಂಡಾಶಯ ಭಾಗದಲ್ಲಿ ಅಂಡಾಣುಗಳು ಇರುತ್ತೆ. ಈ ಅಂಡಾಶಯ ಭಾಗದಲ್ಲಿ ಕೆಲವೊಂದು ರಾಸಾಯನಿಕಗಳು ಉತ್ಪಾದನೆ ಆಗತ್ತೆ. ಈ ರಾಸಾಯನಿಕಗಳು ಉತ್ಪಾದನೆ ಆಗೋದ್ರಿಂದ ಈ ಪರಾಗರೇಣುಗಳೇನಿದೆ ಅಲ್ವಾ, ಅದು ಈ ಶಲಾಕ ನಳಿಕೆಯಲ್ಲಿ ಚಲಿಸಿ ಈ ಅಂಡಾಣುಗಳ ಹತ್ತಿರ ಹೋಗಿ ಅವುಗಳನ್ನ ಸೇರಿಕೊಳ್ಳುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ರಾಸಾಯನಿಕ ಅನುವರ್ತನೆ ಆಗಿದೆ. ಅಂದ್ರೆ ಪರಾಗರೇಣುಗಳು ಇಲ್ಲಿ ಇರುವಂತಹ ಒಂದು ರಾಸಾಯನಿಕಗಳ ಪ್ರಭಾವದಿಂದ ಏನ್ ಮಾಡ್ತಾ ಇದೆ, ಅವು ಪರಾಗರೇಣುಗಳು ಇಲ್ಲಿ ಅಂಡಾಶಯದ ಕಡೆಗೆ ಚಲಿಸ್ತಾ ಇದೆ. ಈ ಉದಾಹರಣೆ ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ನಿಮ್ ಕೇಳ್ತಾರೆ, ಯಾವ ರೀತಿಯಾಗಿ ಕೇಳ್ತಾರೆ ಅಂದ್ರೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ಇದಕ್ಕೆ ಉದಾಹರಣೆ. ರಾಸಾಯನಿಕ ಅನುವರ್ತನೆ, ಜಲಾನುವರ್ತನೆ, ಹಾಗೆ ದ್ಯುತಿ ಅನುವರ್ತನೆ, ಗುರುತ್ವಾನುವರ್ತನೆ, ಈ ರೀತಿಯಾಗಿ ಉದಾಹರಣೆಗಳನ್ನ ಕೊಡ್ತಾರೆ, ಆಪ್ಷನ್ಸ್ ಕೊಡ್ತಾರೆ. ನೀವು ಈ ಉದಾಹರಣೆ ಏನಿದೆ ಅಲ್ವಾ ಅದನ್ನ ತುಂಬಾ ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ ಉಂಟಾಗುವಂಥದ್ದು ರಾಸಾಯನಿಕ ಅನುವರ್ತನೆಗೆ ಒಂದು ಉದಾಹರಣೆ. ಅಂದ್ರೆ ಅದು ರಾಸಾಯನಿಕಗಳ ಕಡೆಗೆ ಆ ಪರಾಗರೇಣುಗಳು ಚಲಿಸ್ತಾ ಇದೆ.
ಗೊತ್ತಾಗ್ತಾ ಇದೆಯಾ? ಈ ರಾಸಾಯನಿಕಗಳು ಏನದು? ಪ್ರಚೋದಕಗಳು ಅಲ್ವಾ? ಇಲ್ಲಿ ಇರುವಂತಹ ರಾಸಾಯನಿಕಗಳು ಏನದು? ಪ್ರಚೋದಕಗಳು. ಆ ಪ್ರಚೋದಕಗಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇದೆ? ಪರಾಗರೇಣುಗಳು ಅದರ ಕಡೆಗೆ ಚಲಿಸುವ ಮೂಲಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ. ಈ ಉದಾಹರಣೆಯನ್ನ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಾವು ಸಸ್ಯಗಳು ಅಂದ್ರೆ ಬೆಳವಣಿಗೆಗೆ ಸಂಬಂಧಿಸಿದಂತಹ ಒಂದು ಚಲನೆಗಳನ್ನ ತಿಳ್ಕೊಂಡ್ವಿ. ಅವು ಯಾವ ರೀತಿಯಾಗಿ ಪ್ರಚೋದನೆಗೆ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಅದು ಬೆಳಕು ಹಾಗೂ ಗುರುತ್ವಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತೆ, ಹಾಗೆ ನೀರು, ಹೈಡ್ರೋಟ್ರೋಪಿಸಮ್ ಅಂತ ಹೇಳಿದ್ವಿ ಅಲ್ವಾ? ನೀರು ಹಾಗೆ ರಾಸಾಯನಿಕಗಳಿಗೆ ಯಾವ ರೀತಿಯಾಗಿ ಸಸ್ಯಗಳು ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದನ್ನ ನೋಡಿದ್ವಿ. ಇವೆಲ್ಲವುಗಳು ಏನದು? ಬೆಳಕು, ಗುರುತ್ವ ಇರ್ಬಹುದು, ನೀರು ಇರ್ಬಹುದು, ರಾಸಾಯನಿಕಗಳಿರ್ಬಹುದು, ಏನದು? ಪ್ರಚೋದಕಗಳು ಅಲ್ವಾ? ಬೆಳಕು ಅನ್ನುವಂತಹ ಒಂದು ಪ್ರಚೋದಕಕ್ಕೆ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ನೀಡುತ್ತೆ? ಸಸ್ಯದ ಭಾಗಗಳು ಮ್ಯಾಮ್ ಕಾಂಡ ಬೆಳಕಿನ ಕಡೆ ಬೆಳೆಯುತ್ತೆ ಅಲ್ವಾ? ಬೇರು ಬೆಳಕಿನಿಂದ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತೆ. ಹಾಗೆ ಗುರುತ್ವಕ್ಕೆ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ನೀಡುತ್ತೆ? ಮ್ಯಾಮ್ ಬೇರು ಭೂಮಿಯ ಕಡೆ ಬೆಳೆಯುತ್ತೆ. ಅದನ್ನ ಧನ ಗುರುತ್ವಾನುವರ್ತನೆ ಅಂತಾರೋ ಋಣ ಗುರುತ್ವಾನುವರ್ತನೆ ಅಂತಾರೋ? ಧನ ಧನ ಅಲ್ವಾ? ಅಂದ್ರೆ ಕಾಂಡದ ಭಾಗಗಳು ಗುರುತ್ವ ಶಕ್ತಿಯಿಂದ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುತ್ತೆ. ಅದನ್ನ ಋಣ ಗುರುತ್ವಾನುವರ್ತನೆ ಅಂತ ಕರೀತಾರೆ. ಹಾಗೆ ನೀರಿಗೆ ಸಸ್ಯದ ಬೇರಿನ ಭಾಗ ಯಾವ ರೀತಿಯಾಗಿ ಅದು ಪ್ರತಿಕ್ರಿಯೆ ನೀಡುತ್ತೆ? ಮ್ಯಾಮ್ ಬೇರು ನೀರಿನ ಕಡೆ ಬೆಳೆಯುತ್ತೆ ಅಲ್ವಾ? ಹಾಗೆ ಈ ರಾಸಾಯನಿಕ ಅನುವರ್ತನೆಗೆ ಈ ಉದಾಹರಣೆಯನ್ನ ನೆನ್ಪಿಟ್ಕೊಳ್ಳಿ. ಅಂಡಾಣುಗಳ ಕಡೆಗೆ ಅಂಡಾಣು ಮತ್ತೆ ಪರಾಗರೇಣು ಅನ್ನುವಂಥದ್ದು ಗೊತ್ತಾಯ್ತು ಅಲ್ವಾ? ಅಂಡಾಣು ಅನ್ನುವಂಥದ್ದು ನೀವೊಂದು ದಾಸವಾಳ ಹೂವನ್ನ ನೋಡಿದ್ರೆ ಈ ರೀತಿಯಾಗಿ ಒಂದು ಮಧ್ಯದ ಭಾಗ ಕಂಡು ಬರುತ್ತೆ. ಇಲ್ಲಿ ಕೆಳಗೆ ಒಂದು ಉಬ್ಬಿದಂತ ಒಂದು ಭಾಗ ಇರುತ್ತೆ ಅಲ್ವಾ? ಅಲ್ಲಿ ಅಂಡಾಣುಗಳಿರುತ್ತೆ. ಇದನ್ನ ಶಲಾಕಾಗ್ರ ಅಂತ ಕರೀತಾರೆ. ಇಲ್ಲಿ ನೀವು ಹಳದಿ ಬಣ್ಣದ ಒಂದು ಪೌಡರ್ ರೀತಿಯಾದಂತ ಒಂದು ಭಾಗಗಳನ್ನ ನೋಡ್ಬಹುದು. ಅವುಗಳಲ್ಲಿ ಪರಾಗ ರೇಣುಗಳಿರುತ್ತೆ. ಅವು ಏನಾಗತ್ತೆ? ಅಂಡಾಶಯದ ಕಡೆಗೆ ಚಲಿಸುವಂತದ್ದು. ಗೊತ್ತಾಯ್ತಾ? ಅದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಅಂತ ಹೇಳ್ಬಹುದು. ಗೊತ್ತಾಯ್ತಾ? ಇದಿಷ್ಟು ಕ್ಲಿಯರ್ ಆಯ್ತಾ? ಓಕೆ, ನೋಡಿ ಈಗ ಪ್ರಾಣಿಗಳ ದೇಹದಲ್ಲೂ ಕೂಡ ಕೆಲವೊಂದು ಭಾಗಗಳ ಬೆಳವಣಿಗೆ ಏನಿದೆ ಅಲ್ವಾ, ಅವುಗಳನ್ನ ಏನ್ ಮಾಡ್ಬೇಕು? ಅದು ವ್ಯವಸ್ಥಿತವಾಗಿ ನಿಯಂತ್ರಣ ಆಗಿದೆ. ಅಂದ್ರೆ ಪ್ರಾಣಿಗಳಲ್ಲಿ ನೀವು ನಿಯಂತ್ರಣ ಮತ್ತೆ ಸಹಭಾಗಿತ್ವವನ್ನ ಕೆಲವೊಂದು ವಿಶೇಷ ಸನ್ನಿವೇಶಗಳಲ್ಲಿ ನೀವು ಅರ್ಥ ಮಾಡ್ಕೊಂಡ್ರಿ. ಹಾಗೆ ಕೆಲವೊಂದು ಭಾಗಗಳು ಅಂದ್ರೆ ಬೆಳವಣಿಗೆ, ಮಾನವನ ದೇಹದ ಬೆಳವಣಿಗೆಯನ್ನು ಕೂಡ ಕೆಲವೊಂದು ಬೆಳವಣಿಗೆಯನ್ನು ಕೂಡ ನಿಯಂತ್ರಿಸಲ್ಪಟ್ಟಿದೆ ಅಂತ ಹೇಳ್ಬಹುದು. ನಿಮ್ಗೆ ಗೊತ್ತಿದೆ, ನಮ್ಮ ಕೈ ಇರ್ಬಹುದು, ನಮ್ಮ ಕಾಲಿರ್ಬಹುದು, ಅದು ಒಂದು ಏನಾಗಿದೆ? ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತಾ ಇದೆ ಅಲ್ವಾ? ಅದು ಒಂದು ರೀತಿಯಾದಂತ ಒಂದು ಚಲನೆ ಅಂತ ಹೇಳ್ಬಹುದು. ನಮ್ಮ ಕಾಲಿರ್ಬಹುದು ಅಥವಾ ನಮ್ಮ ಕೈ ಬೆರಳುಗಳು ಎಲ್ಲ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿದೆ ಅಲ್ವಾ? ನಿರ್ದಿಷ್ಟವಾಗಿ ಅದು ಬೆಳವಣಿಗೆ ಹೊಂದಿದೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಬೆಳವಣಿಗೆ ಇದೆಯಾ? ಹೌದು, ಅವರ ದೇಹದ ಭಾಗಕ್ಕೆ ಸಂಬಂಧಿಸಿದಂತೆ ಅದು ಬೆಳವಣಿಗೆ ಹೊಂದತ್ತೆ ಅಲ್ವಾ? ಆದ್ರೆ ಅದರ ಒಂದು ಶೇಪ್ ಅಂತ ನಾವೇನ್ ಕರಿತೇವೆ, ಬೆರಳುಗಳು ಎಲ್ಲರಲ್ಲೂ ಒಂದೇ ರೀತಿಯಾದಂತ ಬೆಳವಣಿಗೆ ಅಂದ್ರೆ ಒಂದೇ ರೀತಿಯಾದಂತದನ್ನ ನಾವು ನೋಡಬಹುದು. ಹಾಗಾದ್ರೆ ಈ ಬೆಳವಣಿಗೆಗಳು ಮಾನವನ ದೇಹದಲ್ಲಾಗುವಂತ ಈ ರೀತಿ ಕೈ ಬೆರಳುಗಳು ಹಾಗೆ ಬೇರೆ ಬೇರೆ ತೋಳುಗಳು ದೇಹದ ಬೆಳವಣಿಗೆ ಯಾವುದರಿಂದ ನಿಯಂತ್ರಣಕ್ಕೆ ಒಳಪಟ್ಟಿದೆ? ಈಗ ನಾವು ಸಸ್ಯಗಳಲ್ಲಿ ನೋಡಿದ್ವಿ, ಸಸ್ಯಗಳ ಕಾಂಡ ಮತ್ತೆ ಬೇರುಗಳು ಯಾವ ರೀತಿಯಾಗಿ ಅದು ಬೆಳವಣಿಗೆ ಹೊಂದುತ್ತಾ ಇದೆ, ಯಾವ ರೀತಿಯಾಗಿ ಅದು ಬೆಳವಣಿಗೆ ಹೊಂದುತ್ತಾ ಇದೆ ಅನ್ನುವಂಥದ್ದನ್ನ ನೋಡಿದ್ವಿ. ಆದ್ರೆ ಪ್ರಾಣಿಗಳಲ್ಲಿ ಇದು ಬೆಳವಣಿಗೆ ಹೊಂದುತ್ತಾ ಇದೆ ಅಂದ್ರೆ ಇಲ್ಲಿ ಪ್ರಚೋದಕಗಳು ಇರ್ಬೇಕು ಅಲ್ವಾ? ಈ ಭಾಗ ಬೆಳವಣಿಗೆ ಹೊಂದಬೇಕು, ಕೈಯ ಭಾಗ ಎಷ್ಟು ಬೆಳವಣಿಗೆ ಹೊಂದಬೇಕು ಅನ್ನುವಂಥದ್ದು ಒಂದು ಪ್ರಚೋದಕಗಳು ಇರ್ಬೇಕು ಅಲ್ವಾ? ಆದ್ರೆ ಇಲ್ಲಿ ವಿದ್ಯುದಾವೇಗಗಳು ಅಂದ್ರೆ ನಮ್ಮ
ಬ್ರೈನ್ ಅಂದ್ರೆ ಕೇಂದ್ರ ನರವ್ಯೂಹ ಮತ್ತೆ ಏನು ಮಿದುಳು ಬಳ್ಳಿಯಿಂದ ಬರುವಂತಹ ಸಂದೇಶಗಳು, ವಿದ್ಯುದಾವೇಗಗಳು ನಮ್ಮ ಕೆಲವು ಭಾಗಗಳನ್ನ ತಲುಪಿ ಅವು ಬೆಳವಣಿಗೆ ಹೊಂದಲಿಕ್ಕೆ ಸಹಾಯ ಮಾಡತ್ತೆ ಅಂತ ಹೇಳ್ಬೋದಾ? ನಮ್ಮ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಹದ ವಿವಿಧ ಭಾಗಗಳು ಬೆಳವಣಿಗೆ ಹೊಂದುತ್ತಾ ಇದೆ ಅಲ್ವಾ? ಅವು ಏನಾಗಿದೆ, ಅವು ನಿರ್ದಿಷ್ಟವಾಗಿ ಬೆಳವಣಿಗೆ ಹೊಂದುತ್ತೆ ಅಲ್ವಾ? ಅವು ಹೇಗೇಗೋ ಅಡ್ಡದಿಡ್ಡಿಯಾಗಿ ಬೆಳ್ಕೊಳ್ಳೋದಿಲ್ಲ ಅಲ್ವಾ? ಅವು ನಿರ್ದಿಷ್ಟವಾಗಿ ಬೆಳವಣಿಗೆ ಹೇಗೇಗೋ ಬೆಳ್ಕೊಳ್ಳೋದಿಲ್ಲ, ಸರಿಯಾದ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತೆ. ಹಾಗಾದ್ರೆ ಅದು ಕೂಡ ಏನಾಗಿದೆ, ಅದು ಕೂಡ ನಿಯಂತ್ರಿತವಾಗಿದೆ ಅಂತ ಹೇಳ್ಬೋದು ಅಲ್ವಾ? ಯಾವುದೋ ಒಂದು ಭಾಗ ಅದನ್ನ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ಬೋದು ಅಲ್ವಾ? ಹಾಗಾದ್ರೆ ಇದನ್ನ ನಿಯಂತ್ರಣ ಮಾಡ್ತಾ ಇರೋದು, ನಮ್ಮ ದೇಹದ ಭಾಗಗಳು ಇಷ್ಟು ಬೆಳಿಬೇಕು, ಹೀಗೆ ಬೆಳಿಬೇಕು ಅನ್ನುವಂಥದ್ದನ್ನ ವಿದ್ಯುದಾವೇಗಗಳು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ ಮ್ಯಾಮ್. ಇಲ್ಲ ಅಲ್ವಾ? ವಿದ್ಯುದಾವೇಗಗಳು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ನೋಡಿ, ಮೊದಲನೇದಾಗಿ ಅವು ಪ್ರಾಣಿಗಳ ದೇಹದಲ್ಲಿ ನರ ಅಂಗಾಂಶಗಳಿಂದಾದ ಸಂಪರ್ಕ ಹೊಂದಿದ ಜೀವಕೋಶಗಳನ್ನ ಮಾತ್ರ ತಲುಪುತ್ತೆ, ಪ್ರತಿಯೊಂದು ಜೀವಕೋಶವನ್ನಲ್ಲ. ಆ ವಿದ್ಯುದಾವೇಗಗಳು ಚಲಿಸ್ಬೇಕು ಅಂದ್ರೆ ಅಲ್ಲಿ ಏನಿರ್ಬೇಕು, ನರಕೋಶಗಳು ಇರ್ಬೇಕು ಅಲ್ವಾ? ವಿದ್ಯುದಾವೇಗಗಳು ಚಲಿಸಬೇಕು ಅಂದ್ರೆ ಅಲ್ಲೇನಿರ್ಬೇಕು, ನರಕೋಶಗಳಿರ್ಬೇಕು. ಅಂದ್ರೆ ನರಕೋಶಗಳು ಪ್ರತಿಯೊಂದು ಜೀವಕೋಶಗಳಲ್ಲಿ ಏನಾಗೋದಿಲ್ಲ, ಅಲ್ಲಿ ಈ ರೀತಿಯಾಗಿ ನರ ಆವೇಗಗಳು ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಹಾಗೆ ಈ ವಿದ್ಯುದಾವೇಗದ ಇನ್ನೊಂದು ವಿದ್ಯುದಾವೇಗಗಳನ್ನ ಇಲ್ಲಿ ಬಳಸೋದಿಲ್ಲ. ಯಾಕೆ ಅಂದ್ರೆ ಒಂದು ವಿದ್ಯುದಾವೇಗ ಉತ್ಪತ್ತಿಯಾಗಿ ನಂತರ ಅದು ಹೊಸ ಆವೇಗಗಳ ಉತ್ಪತ್ತಿಯಾಗಿ ಅದು ಒಂದು ಇದರಲ್ಲಿ ಚಲಿಸಿತ್ತು ಅಂದ್ರೆ ಅದು ಮತ್ತೆ ತನ್ನ ಕಾರ್ಯಗಳನ್ನ ಪುನಃ ಶುರು ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅಂದ್ರೆ ಇಲ್ಲಿ ನೋಡಿ, ಒಂದು ವಿದ್ಯುದಾವೇಗ ಉತ್ಪತ್ತಿಯಾಗಿದೆ, ಆ ವಿದ್ಯುದಾವೇಗ ಚಲಿಸ್ತಾ ಇದೆ. ಆ ಚಲಿಸ್ತಾ ಇದೆ ಅಂದ್ರೆ ಅದು ಯಾವುದೋ ಒಂದು ಭಾಗಕ್ಕೆ ಚಲಿಸಿ ಅಲ್ಲಿ ಕ್ರಿಯೆಯನ್ನ ಉಂಟು ಮಾಡ್ತಾ ಇದೆ. ನಂತರ ಅದು ಪುನಃ ತನ್ನ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಅದು ಅಷ್ಟು ವೇಗವಾಗಿ ಏನ್ ಮಾಡೋದಿಲ್ಲ. ಅದಕ್ಕೆ ಕೆಲವೊಂದು ಸಮಯ ಬೇಕು. ಆದ್ರಿಂದ ನಾವು ಈ ವಿದ್ಯುದಾವೇಗಗಳು ನಮ್ಮ ದೇಹದ ಭಾಗಗಳ ಬೆಳವಣಿಗೆಯನ್ನ ಏನ್ ಮಾಡೋದಿಲ್ಲ, ಅವು ನಿಯಂತ್ರಣ ಮಾಡೋದಿಲ್ಲ. ಹಾಗಾದ್ರೆ ನಮ್ಮ ದೇಹದ ವಿವಿಧ ಭಾಗಗಳ ಬೆಳವಣಿಗೆ ಯಾವ ರೀತಿಯಾಗಿ ನಿಯಂತ್ರಣ ಹೊಂದತ್ತೆ ಅಲ್ವಾ? ಅಲ್ಲಿ ನಾವೇನ್ ಹೇಳ್ಬೋದು, ಬಹುಕೋಶೀಯ ಜೀವಿಗಳಲ್ಲಿ ಈ ರೀತಿಯಾದಂತ ಒಂದು ಸಂವಹನವನ್ನ ಸಾಧಿಸ್ಲಿಕ್ಕೆ ರಾಸಾಯನಿಕಗಳನ್ನ ಉತ್ಪತ್ತಿ ಮಾಡ್ಲಾಗತ್ತೆ. ಕೆಮಿಕಲ್ ಕಾಂಪೌಂಡ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ರಾಸಾಯನಿಕ ಸಂವಹನವನ್ನ ಮಾಡ್ಲಾಗತ್ತೆ. ಅಂದ್ರೆ ನಾನ್ ಹೇಳ್ತಾ ಇರೋದು ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇರ್ಬೋದು. ಈಗ ನೋಡಿ, ನಾವು ಹೇಳಿದ್ವಿ ನಮ್ಮ ಕೈ ಚಲನೆ, ಕಾಲಿನ ಚಲನೆ ಇರಬಹುದು, ಅವುಗಳೆಲ್ಲ ಏನಾಗಿದೆ, ನಮ್ಮ ನರವ್ಯೂಹದ ಮೂಲಕ ನಿಯಂತ್ರಣದಲ್ಲಿದೆ. ಹಾಗೆ ಸಸ್ಯಗಳಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಏನಾಗಿದೆ, ಅದು ಒಂದ್ ರೀತಿಯಾದಂತ ಚಲನೆ, ಅದು ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಚೋದಕಗಳನ್ನ ಒಳಗೊಂಡಿದೆ ಅಂತ ಹೇಳ್ಬೋದು ಅಲ್ವಾ? ಆದ್ರೆ ನಮ್ಮ ದೇಹದ ಬೆಳವಣಿಗೆ, ನಮ್ಮ ಕೈ ಬೆಳವಣಿಗೆ ಆಗ್ಬೇಕು, ಕಾಲಿನ ಬೆಳವಣಿಗೆ, ನಮ್ಮ ದೇಹದ ಸಂಪೂರ್ಣ ಬೆಳವಣಿಗೆ ಅದು ಹೇಗೇಗೋ ಬೆಳವಣಿಗೆ ಆಗೋದಿಲ್ಲ ಅಲ್ವಾ? ಅದು ಒಂದು ಕ್ರಮಬದ್ಧ ರೀತಿಯಲ್ಲೇ ಬೆಳವಣಿಗೆ ಆಗತ್ತೆ. ಹಾಗಾದ್ರೆ ಈ ಬೆಳವಣಿಗೆಯನ್ನ ನಿಯಂತ್ರಣ ಮಾಡೋದು ಯಾರು? ನಮ್ಮ ಕೇಂದ್ರ ನರವ್ಯೂಹ ಬೆಳವಣಿಗೆಯನ್ನ ನಿಯಂತ್ರಣ ಮಾಡತ್ತಾ? ಇಲ್ಲ. ಕೇಂದ್ರ ನರವ್ಯೂಹ ವಿದ್ಯುದಾವೇಗಗಳನ್ನ ಕಳಿಸಿ ಅದನ್ನ ನಿಯಂತ್ರಣ ಮಾಡೋದಿಲ್ಲ. ಅಲ್ಲಿ ಕೆಲವೊಂದು ರಾಸಾಯನಿಕಗಳು ಏನ್ ಮಾಡತ್ತೆ, ನಮ್ಮ ದೇಹದಲ್ಲಿ ಉತ್ಪಾದನೆಯಾಗಿ ಆ ರಾಸಾಯನಿಕ ಸಂವಹನ ವಿಧಾನದಿಂದ ಇದು ನಿಯಂತ್ರಣಕ್ಕೆ ಒಳಪಡತ್ತೆ. ಹಾಗಾದ್ರೆ ಆ ರಾಸಾಯನಿಕಗಳು ಏನು? ಹಾರ್ಮೋನ್ಸ್ ಅಲ್ವಾ? ಇಲ್ಲಿ ನೋಡಿ, ಈ ಉತ್ತೇಜಿತ ಜೀವಕೋಶಗಳು ಅಂದ್ರೆ ವಿದ್ಯುತ್ ಆವೇಗಗಳನ್ನ ಉತ್ಪತ್ತಿ ಮಾಡೋದ್ರ ಬದಲಾಗಿ, ಅಂದ್ರೆ ವಿದ್ಯುತ್ ಆವೇಗಗಳನ್ನ ಕಳಿಸಿದ್ರೆ ಅಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿದ್ಯುತ್ ಆವೇಗಗಳನ್ನ ಉತ್ಪಾದನೆ ಮಾಡೋದ್ರ ಬದಲಾಗಿ ಏನ್ ಮಾಡ್ತಾ ಇದೆ, ಅವು ರಾಸಾಯನಿಕ ಸಂಯುಕ್ತವನ್ನ ಬಿಡುಗಡೆ ಮಾಡ್ತಾ ಇದೆ. ಆ ರಾಸಾಯನಿಕ ಸಂಯುಕ್ತಗಳು ನಮ್ಮ ದೇಹದ ವಿವಿಧ ಭಾಗಗಳನ್ನ ತಲುಪಿ, ಅಂದ್ರೆ ಅವು ಎಲ್ಲ
ಯಾವ ಯಾವ ಜೀವಕೋಶಗಳನ್ನ ತಲುಪಬೇಕೋ ಆ ಜೀವಕೋಶಗಳನ್ನ ತಲುಪಿ ನಿರ್ದಿಷ್ಟವಾದ ಒಂದು ಪ್ರತಿಕ್ರಿಯೆಯನ್ನ ಉಂಟು ಮಾಡ್ತಾ ಇದೆ. ಆ ರಾಸಾಯನಿಕಗಳನ್ನ ನಾವು ಹಾರ್ಮೋನುಗಳು ಅಂತ ಹೇಳ್ಬಹುದು ಅಲ್ವಾ. ಹಾರ್ಮೋನುಗಳು, ಈ ಹಾರ್ಮೋನ್ಗಳು ಸಸ್ಯಗಳಲ್ಲೂ ಕೂಡ ಇರುತ್ತೆ, ಹಾಗೆ ಪ್ರಾಣಿಗಳಲ್ಲೂ ಕೂಡ ಇರುತ್ತೆ. ಇವು ಏನ್ ಮಾಡುತ್ತೆ, ದೇಹದ ವಿವಿಧ ಭಾಗಗಳಲ್ಲಿ ಕೆಲವೊಂದು ಜೀವಕೋಶಗಳಲ್ಲಿ ಸಂಶ್ಲೇಷಿಸಲ್ಪಡುತ್ತೆ, ಹಾಗೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಅವುಗಳನ್ನ ನಾವು ಕಳುಹಿಸಬಹುದು. ಅಂದ್ರೆ ಇವು ಬೆಳವಣಿಗೆ ಇರಬಹುದು, ಅಭಿವರ್ಧನೆ ಅಂದ್ರೆ ಡೆವಲಪ್ಮೆಂಟ್ ಇರಬಹುದು, ಈ ಎಲ್ಲ ಕ್ರಿಯೆಗಳಿಗೆ ಅವು ಸಹಾಯ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಸಸ್ಯಗಳಲ್ಲಿ ಯಾವ ಯಾವ ರೀತಿಯಾದಂತ ಹಾರ್ಮೋನ್ಗಳಿರುತ್ತೆ ಅನ್ನೋದನ್ನ ನೋಡುವ. ಆಮೇಲೆ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಈ ರಾಸಾಯನಿಕಗಳು ಇರುತ್ತೆ ಅನ್ನೋದನ್ನ ನೋಡುವ. ಸಸ್ಯಗಳ ಭಾಗಗಳಲ್ಲಿ, ವಿವಿಧ ಭಾಗಗಳಲ್ಲಿ ಹಾರ್ಮೋನುಗಳು ಉತ್ಪತ್ತಿ ಆಗುತ್ತೆ. ಈ ಹಾರ್ಮೋನುಗಳ ಬಗ್ಗೆ ಏನ್ ಕಲಿತಾ ಇದ್ದೇವಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಬೆಳೆಯುತ್ತಿರುವಂತಹ ಸಸ್ಯದ ಭಾಗಗಳು ಬೆಳಕನ್ನ ಗ್ರಹಿಸಿದಾಗ ಏನ್ ಮಾಡುತ್ತೆ, ಕಾಂಡದ ತುದಿಯಲ್ಲಿ ಆಕ್ಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಉತ್ಪತ್ತಿಯಾಗತ್ತೆ. ಇಲ್ಲಿ ನೋಡಿ, ಇದು ಸಸ್ಯದ ಒಂದು ಬೆಳೆಯುತ್ತಿರುವಂತಹ ಒಂದು ಭಾಗ ಅಂತ ಅನ್ಕೊಳ್ಳಿ. ಅದರ ತುದಿಯಲ್ಲಿ, ಇದೊಂದು ತುದಿ ಅಲ್ವಾ, ಈ ತುದಿಯಲ್ಲಿ ಸೂರ್ಯನ ಬೆಳಕನ್ನ ಅದು ಪಡೆದಾಗ, ಸೂರ್ಯನ ಬೆಳಕನ್ನ ಪಡೆದಾಗ ಅಲ್ಲಿ ಆಕ್ಸಿನ್ ಅನ್ನುವಂತ ಆಕ್ಸಿನ್ ಅನ್ನುವಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗತ್ತೆ. ಕೇಳಿದೀರಾ ಆಕ್ಸಿನ್ ಅಂತ? ಮೊದ್ಲು ಯಾವಾಗಾದ್ರೂ ಕೇಳಿದೀರಾ? ಎಸ್ ಮ್ಯಾಮ್. ಯಾವಾಗ, 9th ಅಲ್ಲಿ ಇತ್ತಾ? ನೋ ಮ್ಯಾಮ್. ಓಕೆ. ಆಕ್ಸಿನ್ ಅನ್ನುವಂತ ಒಂದು ಹಾರ್ಮೋನು ಅಲ್ಲಿ ಬಿಡುಗಡೆ ಆಗತ್ತೆ. ಆ ಬಿಡುಗಡೆಯಾದಂತ ಹಾರ್ಮೋನು ಅದು ತುದಿಯ ಭಾಗದಲ್ಲಿರೋದಿಲ್ಲ, ಅದು ಬೇರೆ ಭಾಗಗಳಿಗೆ, ಅಂದ್ರೆ ಸೂರ್ಯನ ಬೆಳಕು ಇಲ್ಲದೆ ಇರೋ, ಇಲ್ಲಿ ಸೂರ್ಯನ ಬೆಳಕು ತಾಗ್ತಾ ಇಲ್ಲ ಅಲ್ವಾ, ಆ ಭಾಗಗಳಿಗೆ ಅದು ವಿಸರಣೆಗೊಳ್ಳತ್ತೆ, ಅಂದ್ರೆ ಆ ಭಾಗಗಳಿಗೆ ತಲುಪತ್ತೆ. ಆದ್ರಿಂದ ಈ ಭಾಗದಲ್ಲಿರುವಂತಹ ಒಂದು ಜೀವಕೋಶಗಳು ಏನಾಗತ್ತೆ, ಅವು ತಮ್ಮ ಆಕಾರವನ್ನ, ತಮ್ಮ ಗಾತ್ರವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿರುವಂತಹ ಜೀವಕೋಶಗಳು ಈ ರೀತಿಯಾಗಿ ಅವು ತಮ್ಮ ಗಾತ್ರವನ್ನ ಹೆಚ್ಚಿಸಿಕೊಳ್ತಾ ಇದೆ. ಜೀವಕೋಶಗಳು ಗಾತ್ರವನ್ನ ಹೆಚ್ಚಿಸಿಕೊಳ್ತಾ ಇದೆ ಅಂದ್ರೆ ಏನಾಯ್ತು, ಈ ಭಾಗ ಉದ್ದವಾಗಿ ಬೆಳೀತಾ ಇದೆ. ಹಾಗೆ ಇಲ್ಲಿ ಈ ಜೀವಕೋಶಗಳು ಉದ್ದವಾಗಿ ಬೆಳೆಯೋದ್ರಿಂದ ಇದೇನಾಗತ್ತೆ, ಇದು ಬಾಗಿದಂತೆ ಕಾಣುತ್ತೆ ಈ ರೀತಿಯಾಗಿ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು, ನಿಮ್ಗೆ ಅರ್ಥ ಆಗ್ತಾ ಇರಬಹುದು. ಬೆಳೆಯುತ್ತಿರುವ ಸಸ್ಯದ ಭಾಗಗಳು ಏನಾಗತ್ತೆ, ಸೂರ್ಯನ ಬೆಳಕನ್ನ ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಅನ್ನುವಂತ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ. ಯಾವಾಗ ಬೆಳಕು ಸಸ್ಯದ ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೋ ಆ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸರಣೆಗೊಳ್ಳುತ್ತದೆ. ಆ ಆಕ್ಸಿನ್ ಎಲ್ಲಿ, ಆಕ್ಸಿನ್ ಬಿಡುಗಡೆ ಆಗುವಂತ ಭಾಗ ಯಾವುದು, ಕಾಂಡದ ತುದಿ ಅಲ್ವಾ. ಆ ತುದಿಯ ಭಾಗದಿಂದ ಬೇರೆ ಭಾಗಗಳಿಗೆ ಆ ಆಕ್ಸಿನ್ ಹಾರ್ಮೋನು ಚಲಿಸುತ್ತೆ. ಹಾಗೆ ಅದೇನ್ ಮಾಡುತ್ತೆ ಅಂದ್ರೆ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನ ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಆ ಕಾಂಡದ ಭಾಗದಲ್ಲಿ ಜೀವಕೋಶಗಳಿರುತ್ತೆ ಅಲ್ವಾ, ಆ ಜೀವಕೋಶಗಳು ಉದ್ದವಾಗಿ ಬೆಳೆಯುತ್ತೆ. ಈ ರೀತಿಯಾಗಿ ಉದ್ದವಾಗಿ ಬೆಳಿಲಿಕ್ಕೆ ಅದು ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಇಲ್ಲಿ ಕೇಳ್ತಾರೆ, ಆಕ್ಸಿನ್ ಹಾರ್ಮೋನ್ ನ ಕಾರ್ಯಗಳನ್ನ ಬರೆಯಿರಿ ಅಂತ ಕೇಳ್ತಾರೆ, ತುಂಬಾ ಸಲ ಕೇಳಿದ್ದಾರೆ. ಹಾಗೆ ಇನ್ನೊಂದು ಹಾರ್ಮೋನ್ ಅಂದ್ರೆ ಸಸ್ಯದ ಕಾಂಡದ ಬೆಳವಣಿಗೆಯಲ್ಲಿ, ಸಸ್ಯದ ಕಾಂಡ ಉದ್ದವಾಗಿ ಬೆಳಿಬೇಕು ಅಂದ್ರೆ ಇನ್ನೊಂದು ಹಾರ್ಮೋನು ಅದಕ್ಕೆ ಸಹಾಯ ಮಾಡ್ತಾ ಇದೆ, ಅದನ್ನ ಜಿಬ್ಬರ್ಲಿನ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಸಸ್ಯದ ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುವಂತಹ ಒಂದು ಹಾರ್ಮೋನ್ ಯಾವುದು, ಜಿಬ್ಬರ್ಲಿನ್. ರಿಪೀಟ್ ಆಗಿ ಅದನ್ನ ಏನ್ ಮಾಡಿ ಹೇಳ್ತಾ ಇರಿ, ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ ಜಿಬ್ಬರ್ಲಿನ್ಗಳು. ಹಾಗೆ ಇನ್ನೊಂದು ಯಾವುದು ಅಂದ್ರೆ ಸೈಟೋಕೈನಿನ್ ಅನ್ನುವಂತ ಒಂದು ಹಾರ್ಮೋನ್. ಈ ಸೈಟೋಕೈನಿನ್ ಅನ್ನುವಂತ ಒಂದು ಹಾರ್ಮೋನ್ ಏನ್ ಮಾಡುತ್ತೆ, ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ. ಕೋಶ ವಿಭಜನೆ ಅಂದ್ರೆ
ಕೋಶ ವಿಭಜನೆ ಅಂದ್ರೆ ಏನು? ಅಂದ್ರೆ ಇಲ್ಲಿ ಒಂದು ಜೀವಕೋಶ ಇರುವಂತದ್ದು ಏನಾಗತ್ತೆ, ವಿಭಜನೆಯಾಗಿ 2 ಜೀವಕೋಶಗಳಾಗತ್ತೆ, ಮತ್ತೆ ಇದು ವಿಭಜನೆಯಾಗತ್ತೆ. ಈ ರೀತಿಯಾಗಿ ಕೋಶ ವಿಭಜನೆ, ಜೀವಕೋಶಗಳು ಜಾಸ್ತಿ ಆದ್ರೆ ಏನಾಗತ್ತೆ, ಅದರ ಗಾತ್ರ ಜಾಸ್ತಿ ಆಗತ್ತೆ ಅಲ್ವಾ? ಈ ಸೈಟೋಕೈನಿನ್ ಅನ್ನುವಂಥದ್ದು ಕೋಶ ವಿಭಜನೆಯನ್ನ ಉತ್ತೇಜಿಸುತ್ತೆ. ಅಂದ್ರೆ ಜೀವಕೋಶಗಳು ವಿಭಜನೆ ಆಗೋದನ್ನ ಅದು ಉತ್ತೇಜನ ಮಾಡುತ್ತೆ. ಬೇಗ ಬೇಗ ಜೀವಕೋಶಗಳು ವಿಭಜನೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇವು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡು ಬರುತ್ತೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ ನೋಡಿ. ಕೋಶ ವಿಭಜನೆಯನ್ನ ಉತ್ತೇಜಿಸುವಂತ ಹಾರ್ಮೋನ್ ಯಾವುದು? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಯಾವುದು? ಸೈಟೋಕೈನಿನ್ ಅಲ್ವಾ? ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವಂತಹ ಒಂದು ಭಾಗದಲ್ಲಿ ಕಂಡು ಬರುವಂತ ಹಾರ್ಮೋನ್ ಯಾವುದು? ಸೈಟೋಕೈನಿನ್ ಅಲ್ವಾ? ಇದು ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುವಂತ ಹಾರ್ಮೋನ್ಗಳಲ್ಲಿ ಒಂದು. ಈ ಸೈಟೋಕೈನಿನ್ ಕೂಡ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಆಕ್ಸಿನ್ ಕೂಡ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಜಿಬ್ಬರ್ಲಿನ್ಗಳು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆದ್ರೆ ಇನ್ನೊಂದು ಹಾರ್ಮೋನ್ ಇದೆ ನೋಡಿ. ಈ ಹಾರ್ಮೋನ್ ಅನ್ನ ಅಬ್ಸಿಸಿಕ್ ಆಮ್ಲ ಅಂತ ಕರಿತೇವೆ. ಈ ಅಬ್ಸಿಸಿಕ್ ಆಮ್ಲ ಅನ್ನುವಂಥದ್ದು ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತದೆ. ಈಗ ಆಕ್ಸಿನ್ ಇರಬಹುದು, ಜಿಬ್ಬರ್ಲಿನ್ ಇರಬಹುದು, ಸೈಟೋಕೈನಿನ್ ಇರಬಹುದು. ಈ ಮೂರು ಏನ್ ಮಾಡ್ತಾ ಇದೆ, ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆ, ಕುಂಠಿತಗೊಳಿಸ್ತಾ ಇದೆಯಾ? ಸಹಾಯ ಮಾಡ್ತಾ ಇದೆ ಅಲ್ವಾ? ಆದ್ರೆ ಈ ಅಬ್ಸಿಸಿಕ್ ಆಮ್ಲ ಅನ್ನುವಂತ ಒಂದು ಹಾರ್ಮೋನ್ ಬೆಳವಣಿಗೆಯನ್ನ ನಿಯಂತ್ರಿಸ್ತಾ ಇದೆ. ಹಾಗಾದ್ರೆ ಇದು ಸಸ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಈ ಹಾರ್ಮೋನ್ ಸಸ್ಯಕ್ಕೆ ಉಪಯುಕ್ತ ಇದೆಯಾ? ಸಸ್ಯ ಬೆಳವಣಿಗೆ ಹೊಂದ್ಬೇಕು ಅಲ್ವಾ? ಹಾಗಾದ್ರೆ ಈ ಹಾರ್ಮೋನ್ ಉಪಯೋಗ ಏನು? ಎಲೆ ಉದುರುವಿಕೆಯಲ್ಲಿ. ಎಲೆ ಯಾಕೆ ಉದುರ್ಬೇಕು? ತ್ಯಾಜ್ಯ ಸಂಗ್ರಹ ಆದ್ರೆ ಅದು ವಿಸರ್ಜನೆ ಆಗ್ಬೇಕು ಅದಕ್ಕೆ. ಓಕೆ. ಆದ್ರೆ ಇಲ್ಲಿ ಎಲೆಯ ಬಾಡುವಿಕೆ ಅಂತ ಇದೆ. ಓಕೆ, ಎಲೆ ಉದುರುವಿಕೆ ಇರ್ಬೋದು, ಬಾಡುವಿಕೆ ಇರ್ಬೋದು, ಸರಿ. ತ್ಯಾಜ್ಯ ವಿಸರ್ಜನೆಗೆ ಸಹಾಯ ಮಾಡುತ್ತೆ. ಆದ್ರೆ ಇದು ಬೆಳವಣಿಗೆಯನ್ನ ಪ್ರತಿಬಂಧಿಸುತ್ತೆ ಅಂತ ಇದೆ ಅಲ್ವಾ? ಬೆಳವಣಿಗೆಯನ್ನ ಅದು ನಿಲ್ಸತ್ತೆ ಅಲ್ವಾ? ಏನ್ ಯೋಚನೆ ಮಾಡಬಹುದು ಇಲ್ಲಿ ನೋಡಿ. ಈ ಅಬ್ಸಿಸಿಕ್ ಆಮ್ಲ ಅನ್ನುವಂಥದ್ದು ಸಸ್ಯಗಳಲ್ಲಿ ಯಾವಾಗ್ಲೂ ಬಿಡುಗಡೆ ಆಗುವುದಿಲ್ಲ. ಈಗ ವಾತಾವರಣದಲ್ಲಿ ಸಸ್ಯಕ್ಕೆ ಬೇಕಾಗುವಂತ ಒಂದು ಪರಿಸ್ಥಿತಿ ಇಲ್ಲ. ಉದಾಹರಣೆಗೆ ನೀರು ಕಡಿಮೆ ಇದೆ, ವಾತಾವರಣದಲ್ಲಿ ನೀರು ಕಡಿಮೆ ಇದೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ಸಸ್ಯ ಬೆಳವಣಿಗೆ ಹೊಂದುತ್ತಾ ಇದೆ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ನೀರನ್ನ ಬಳಸಿಕೊಳ್ಳುತ್ತೆ ಅಲ್ವಾ? ಈ ಸಸ್ಯ ಬೆಳವಣಿಗೆ ಹೊಂದುತ್ತಾ ಇದೆ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದ ನೀರನ್ನ ಬಳಸಿಕೊಳ್ಳುತ್ತೆ. ಆದ್ರೆ ವಾತಾವರಣದಲ್ಲಿ ನೀರಿಲ್ಲ ಅಲ್ವಾ? ಅಂತಹ ಸಂದರ್ಭದಲ್ಲಿ ಈ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಅಂದ್ರೆ ಇದು ಸಸ್ಯದ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಇದು ಸಸ್ಯಗಳಿಗೆ ಸಹಾಯ ಮಾಡ್ತಾ ಇದೆಯೋ ಇಲ್ವೋ? ಸಹಾಯ ಮಾಡ್ತಾ ಇದೆ ಅಲ್ವಾ? ಯಾಕೆ ಅಂದ್ರೆ ಸಸ್ಯ ಇದೇ ರೀತಿ ಬೆಳವಣಿಗೆ ಹೊಂದುತ್ತಾ ಹೋದ್ರೆ ಹೆಚ್ಚಿನ ನೀರು ಬೇಕು, ಹೆಚ್ಚಿನ ನೀರು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಡಿಮೆ ಬೆಳವಣಿಗೆ ಹೊಂದಿದ್ರೆ ಸಾಕು. ಬೆಳವಣಿಗೆಯನ್ನ ನಿಯಂತ್ರಣ ಮಾಡ್ಕೊಳ್ಳೋಣ, ಯಾವಾಗ ನೀರ್ ಸಿಗುತ್ತೋ ಮತ್ತೆ ಬೆಳವಣಿಗೆ ಹೊಂದೋಣ ಅಂತ ಏನಾಗತ್ತೆ, ಈ ಅಬ್ಸಿಸಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಅಂದ್ರೆ ವಾತಾವರಣದಲ್ಲಿ ಯಾವಾಗ ಸಸ್ಯಕ್ಕೆ ಅನುಕೂಲವಾದ ಪರಿಸ್ಥಿತಿ ಇರೋದಿಲ್ವೋ, ಸಸ್ಯದ ಬೆಳವಣಿಗೆಗೆ ಅನುಕೂಲವಾದ ಪರಿಸ್ಥಿತಿ ಇರೋದಿಲ್ವೋ, ಅಂತಹ ಸಂದರ್ಭದಲ್ಲಿ ಈ ಅಬ್ಸಿಸಿಕ್ ಆಮ್ಲ ಬಿಡುಗಡೆ ಆಗತ್ತೆ. ಯಾಕೆ ಬಿಡುಗಡೆ ಆಗ್ಬೇಕು ಅಂದ್ರೆ, ಸಸ್ಯದ ಬೆಳವಣಿಗೆಯನ್ನ ಯಾಕೆ ನಿಯಂತ್ರಿಸಬೇಕು? ಅದು ಈಗ ನೀರು ಇದೆ, ಸೂರ್ಯನ ಬೆಳಕಿದೆ, ಎಲ್ಲದೂ ಇದೆ. ಆ ಸಂದರ್ಭದಲ್ಲಿ ಅಬ್ಸಿಸಿಕ್ ಆಮ್ಲ ಬಿಡುಗಡೆ ಆಗೋದಿಲ್ಲ. ಅಬ್ಸಿಸಿಕ್ ಆಮ್ಲ ಬಿಡುಗಡೆ ಆಗುವಂತ ಸಂದರ್ಭ ಪರಿಸರದಲ್ಲಿ ಸಸ್ಯದ ಬೆಳವಣಿಗೆಗೆ ಅನುಕೂಲಕರವಾದ ಒಂದು ಪರಿಸ್ಥಿತಿ ಇಲ್ಲ. ಸಸ್ಯ ಬೆಳವಣಿಗೆ ಹೊಂದುತ್ತಾ ಇದೆ, ತುಂಬಾ ಬೆಳವಣಿಗೆ ಹೊಂದುತ್ತಾ ಇದೆ. ಇದಕ್ಕೆ ಬೆಳವಣಿಗೆ ಹೊಂದಬೇಕು ಅಂದ್ರೆ ಹೆಚ್ಚಿನ ಸೂರ್ಯನ ಬೆಳಕು ಬೇಕು, ನೀರು ಬೇಕು, ಖನಿಜ ಲವಣಗಳು ಬೇಕು. ಆದ್ರೆ ನೀರು ಅಷ್ಟೊಂದಿಲ್ಲ. ನೀರು ಇಲ್ಲ ಅಂದ ತಕ್ಷಣ ಸಸ್ಯ ಏನಾಗತ್ತೆ, ಅದು
ಅಬ್ಸಿಸಿಕ್ ಆಮ್ಲವನ್ನ ಬಿಡುಗಡೆ ಮಾಡುತ್ತೆ. ಅದು ಸಸ್ಯದ ಬೆಳವಣಿಗೆಯನ್ನ ಅಲ್ಲೇ ನಿಯಂತ್ರಿಸುತ್ತೆ. ಗೊತ್ತಾಯ್ತಾ? ಆದ್ರಿಂದ ಅಲ್ಲಿ ಎಲೆ ಬಾಡುವಿಕೆ ಹಾಗೆ ಎಲೆ ಉದುರುವಿಕೆ ಅದೆಲ್ಲ ಉಂಟಾಗತ್ತೆ ಅಲ್ವಾ? ಈ ರೀತಿಯಾಗಿ ಸಸ್ಯದ ಹಾರ್ಮೋನುಗಳು ಈ 4 ಹಾರ್ಮೋನುಗಳಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿಗೆ. ಅಬ್ಸಿಸಿಕ್ ಆಮ್ಲ ಇರ್ಬೋದು, ಆಕ್ಸಿನ್ ಇರ್ಬೋದು, ಜಿಬರ್ಲಿನ್ ಮತ್ತೆ ಸೈಟೋಕೈನಿನ್ ಇರ್ಬೋದು. ಅದನ್ನ ಒಂದು ಶಾರ್ಟ್ ನೋಟ್ ಮಾಡ್ಕೊಂಡು ಓದ್ಕೊಂಡಿರಿ. ನಾಳೆ ಕ್ಲಾಸಲ್ಲಿ ಮತ್ತೆ ಕೇಳ್ತೇನೆ. ಇದಿಷ್ಟು ಸಸ್ಯಗಳಲ್ಲಿ ಹಾರ್ಮೋನುಗಳ ಬಗ್ಗೆ. ಏನಾದ್ರೂ ಡೌಟ್ ಇದೆಯಾ? ಏನಾದ್ರೂ ಡೌಟ್ ಇದೆಯಾ? ನೋ ಮ್ಯಾಮ್. ಓಕೆ, ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಣಿಗಳಲ್ಲಿ ಯಾವ ರೀತಿಯಾದಂತಹ ಹಾರ್ಮೋನು ಬಿಡುಗಡೆ ಆಗತ್ತೆ, ಅದರ ಕಾರ್ಯಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಸಸ್ಯಗಳಲ್ಲಿ ಬಿಡುಗಡೆ ಆಗುವಂತಹ ಒಂದು ಹಾರ್ಮೋನ್ಗಳ ಒಂದು ಶಾರ್ಟ್ ನೋಟ್ ಅನ್ನ ಮಾಡ್ಕೊಂಡಿರಿ. 4 ಹಾರ್ಮೋನ್ಗಳು ಮತ್ತೆ ಅದರ ಯಾವ ಸಂದರ್ಭದಲ್ಲಿ ಬಿಡುಗಡೆ ಆಗತ್ತೆ, ಅದರ ಕಾರ್ಯ ಏನು, ಶಾರ್ಟ್ ನೋಟ್ ಆಗಿ ನಿಮ್ಗೆ ಎಷ್ಟು ಸೋರ್ಸ್ ಇದೆಯೋ ಅಷ್ಟನ್ನ ಬಳಸಿಕೊಂಡು ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಂಡು ಶಾರ್ಟ್ ನೋಟ್ ಆಗಿ ಅದನ್ನ ಮಾಡ್ಕೊಂಡಿರಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಓಕೆ, ಹಾಗಾದ್ರೆ ಈ ಸೆಷನ್ ಅನ್ನ ಇಲ್ಲಿ ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಆಯ್ತಾ? ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು. ಈ ಚಾಪ್ಟರ್ ನ ಓದ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.